ब्रह्मादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुद्धकृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्वानुभावम् अखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये. ಧರ್ಮರಾಜರಿಗೆ ಸಿಂಹಾಸನದ ಆಸೆಯಿಂದ ಕುರುಕ್ಷೇತ್ರದ ದೊಡ್ಡ ಯುದ್ಧಕಾಂಡ ನಡೆಯಿತು. ಮಕ್ಕಳು, ಬ್ರಾಹ್ಮಣರು, ಗೆಳೆಯರು, ಮಿತ್ರರು, ಪಿತೃಸಮಾನರು, ಭ್ರಾತೃ ಸಮಾನರು ಇವರೆಲ್ಲರನ್ನೂ ಕೂಡ ಕೊಂದಿದ್ದೇವೆ. ಹಾಗಾಗಿ ನರಕದಿಂದ ನಮಗೆ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಘೋರ ಅಪರಾಧ ನನ್ನಿಂದ ಆಗಿದೆ. ನಾವು ಯಾರ್ಯಾರನ್ನು ಕೊಂದಿದ್ದೇವೆ ಅನ್ನೋದು ಒಂದು ಲೆಕ್ಕಾಚಾರ ಬಿಟ್ಟರೆ ಅದರಿಂದ ಅನೇಕ ಕುಟುಂಬಗಳಲ್ಲಿ ಆದಂತಹ ದುಷ್ಪರಿಣಾಮಗಳು, ಎಷ್ಟು ಜನ ಸ್ತ್ರೀಯರಿಗೆ ನಮ್ಮಿಂದ ದ್ರೋಹ ಆಯಿತು, ಇದನ್ನೆಲ್ಲ ನೆನೆಸಿಕೊಂಡ್ರೆ ನನಗೆ ಯಾವುದರಿಂದಲೂ ಕೂಡ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಬಹಳ ವ್ಯಥೆ ಪಡ್ತಾ ಇದ್ದಾರೆ. ಹೀಗೆ ವ್ಯಥೆ ಪಡುವಂತಹ ಧರ್ಮರಾಜರಿಗೆ ಕೃಷ್ಣ ಉಪದೇಶ ಮಾಡಿದ್ದಾನೆ. ಕೃಷ್ಣನ ಉಪದೇಶ ಇನ್ನೂ ಅನೇಕ ಋಷಿಮುನಿಗಳು ಉಪದೇಶ ಮಾಡ್ತಾರೆ. ಅಷ್ಟೆಲ್ಲ ಜನ ಉಪದೇಶ ಮಾಡಿದರೂ ಕೂಡ ಧರ್ಮರಾಜನ ಸಂಶಯ ಬಗೆಹರಿಯಲಿಲ್ಲ. ಅದಕ್ಕಾಗಿ ಕೃಷ್ಣ ಭೀಷ್ಮಾಚಾರ್ಯರ ಹತ್ರ ಕರ್ಕೊಂಡು ಹೋಗ್ತೇನೆ ಬಾ ಅಂತ ಅಂದಿದ್ದಾರೆ. ಭೀಷ್ಮಾಚಾರ್ಯರ ಬಳಿಗೆ ಕರೆದುಕೊಂಡು ಹೋಗಿದ್ದಾರೆ. ಆಗ ಅನೇಕ ಜನ ಋಷಿಮುನಿಗಳೆಲ್ಲ ಅಲ್ಲೇ ಸೇರಿದ್ದಾರೆ. ಆಗ ಭೀಷ್ಮಾಚಾರ್ಯರಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಧರ್ಮರಾಜನಿಗೆ ಈ ಯುದ್ಧದಿಂದ ನರಕವಾಗತ್ತೆ ಅನ್ನುವಂತಹ ಒಂದು ಭಯ ಕಾಡ್ತಾ ಇದೆ. ಅರ್ಜುನನಿಗೆ ಯುದ್ಧಕ್ಕೆ ಮುಂಚೆ ಏನು ಗೊಂದಲ ಆಯಿತೋ ಅದು ಯುದ್ಧ ಮುಗಿದ ಮೇಲೆ ಧರ್ಮರಾಜನಿಗಾಯಿತು. ಯುದ್ಧಕ್ಕೆ ಮುಂಚೆ ಬಂದ ಗೊಂದಲವನ್ನು ಕೃಷ್ಣ ಉಪದೇಶ ಮಾಡಿ, ಗೀತೋಪದೇಶ ಮಾಡಿ ಪರಿಹಾರ ಮಾಡಿದ. ಯುದ್ಧ ಮುಗಿದ ಮೇಲೆ ಬಂದ ಸಂದೇಹವನ್ನು ಕೃಷ್ಣನೇ ಉಪದೇಶ ಮಾಡಿದ್ರು, ಧರ್ಮರಾಜನ ಸಂದೇಹ ಬಗೆಹರಲಿಲ್ಲ. ಅದಕ್ಕೆ ಭೀಷ್ಮರ ಬಳಿಗೆ ಕರೆದುಕೊಂಡು ಹೋಗಿದ್ದಾನೆ. ಕೆಲವರಿಗೆ ಕೆಲಸ ಶುರು ಮಾಡೋ ಮುಂಚೆ ಕನ್ಫ್ಯೂಷನ್ಸು, ಕೆಲವರಿಗೆ ಕೆಲಸ ಮುಗಿದ ಮೇಲೂ ಕನ್ಫ್ಯೂಷನ್ಸ್ ಬಗೆಹರಿದಿರಲ್ಲ. ಈ ಎರಡು ತರಹದ ಗೊಂದಲಕ್ಕೊಳಗಾಗುವ ವ್ಯಕ್ತಿತ್ವಗಳನ್ನು ನಾವು ಸಮಾಜದಲ್ಲಿ ಕಾಣ್ತೇವೆ. ಯಾವುದೇ ಒಂದನ್ನು ಶುರು ಮಾಡಬೇಕಾಗಿದ್ರೇ ನಾನಾ ಗೊಂದಲಗಳು, ಇನ್ನು ಕೆಲವೊಮ್ಮೆ ಮುಗಿದ ಮೇಲೆ ಗೊಂದಲಗಳು. ಹೀಗೆ ಎರಡೂ ಸಂದರ್ಭಗಳಲ್ಲಿ ಗೊಂದಲಗಳು ಬರೋರನ್ನು ಕಾಣ್ತೀವಿ ನಾವು. ಹಾಗೆ ಭೀಷ್ಮಾಚಾರ್ಯ ಬಳಿಗೆ ಕರೆದುಕೊಂಡು ಹೋದಾಗ ಭೀಷ್ಮಾಚಾರ್ಯರು ಆ ಪಾಂಡವರ ಮೇಲಿನ ಪ್ರೇಮದಿಂದ ಅವರಿಗೆ ಕಣ್ಣೀರು ಬರ್ತಾ ಇದೆ. ಕೃಷ್ಣನನ್ನು, ಜಗದೀಶ್ವರನಾದ ಕೃಷ್ಣನನ್ನು ನೋಡಿದ್ದಾರೆ. ತಾವು ಹಾಸಿಗೆಯಲ್ಲಿ ಮಲಗಿದ್ದಾರಾದ್ದರಿಂದ ಕೃಷ್ಣ ಬಂದಾಗ ಎದ್ದು ನಿಂತು ನಮಸ್ಕಾರ ಮಾಡಬೇಕು, ಆದರೆ ಎದ್ದು ನಿಂತು ನಮಸ್ಕಾರ ಮಾಡೋ ಸ್ಥಿತಿಯಲ್ಲಿಲ್ಲ. ಆಗ ಭೀಷ್ಮಾಚಾರ್ಯರು ತನ್ನ ಕಣ್ಣೆದುರಿಗೆ ಕಂಡ ಕೃಷ್ಣನನ್ನು ಕಣ್ಮುಚ್ಚಿ ಹೃದಯದಲ್ಲಿ ನೋಡಿ ಅಲ್ಲೇ ಮಾನಸಿಕವಾಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದರಂತೆ ಭೀಷ್ಮಾಚಾರ್ಯರು ಕೃಷ್ಣನಿಗೆ. ಅಲ್ಲಿಂದ ಧರ್ಮರಾಜರನ್ನು, ಪಾಂಡವರನ್ನು ನೋಡಿ ಹೇಳ್ತಾ ಇದ್ದಾರೆ,
ನೀವೆಲ್ಲ ಧರ್ಮವನ್ನು ಅನುಸರಿಸಿದವರು, ಮತ್ತು ಬ್ರಹ್ಮಜ್ಞಾನಿಗಳನ್ನು ಗೌರವಿಸಿದವರು, ಅಚ್ಯುತನನ್ನು ಆಶ್ರಯಿಸಿದವರು. ಆದರೂ ನಿಮಗೆಂಥ ಕಷ್ಟ ಬಂತು ಪಾಪ. ನಾನಾ ಬಗೆಯ ವನವಾಸದ ಕ್ಲೇಶಗಳೆಲ್ಲ ಅನುಭವಿಸಿದಿರಿ ನೀವು. ಹೀಗೆ ಅನೇಕ ಜನ ನಿಮ್ಮ ಕಡೆಯವರು ಅನೇಕ ಜನ ಹೋಗಿದ್ದಾರೆ. ಪಾಂಡುರಾಜ ಮರಣ ಹೊಂದಿದಾಗ ಕುಂತಿದೇವಿಗೆ ಚಿಕ್ಕ ವಯಸ್ಸಿನ ಮಕ್ಕಳು ನೀವೆಲ್ಲ. ನಿಮಗೋಸ್ಕರವಾಗಿ ಆ ಕುಂತಿ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾಳೆ. ಎಲ್ಲವೂ ಕೂಡ ಸರ್ವಂ ಕಾಲಕೃತಂ ಮನ್ಯೆ ಭವತಾಂಚ ಯದಪ್ರಿಯಂ. ನಿಮಗೆ ಆಗಬಾರದ ತೊಂದರೆಗಳೆಲ್ಲ ಏನೇನಾಯಿತೋ ಅದೆಲ್ಲ ಕಾಲದ ಪ್ರಭಾವ ಅಂತ ನನಗನ್ಸುತ್ತೆ. ಕಾಲದ ಪ್ರಭಾವ ಅಂದರೆ ಕಾಲನಿಯಾಮಕ ಪರಮಾತ್ಮನ ಸಂಕಲ್ಪ ಅಂತ ಅರ್ಥ. ನೀವು ಬೇಕಾದಷ್ಟು ಧರ್ಮಾನುಯಾಯಿಗಳಾಗಿದ್ದೀರಿ. ಕೆಲವೊಮ್ಮೆ ನಮಗೆ ಅನಿಸುತ್ತೆ ದೇವರು ಧರ್ಮ ತಂಟೆಗೆ ಹೋಗದೇ ಇದ್ದವರೇ ಆನಂದವಾಗಿದ್ದಾರೆ, ದೇವರು ಧರ್ಮ ಅಂತ ಹೆದರ್ಕೊಂಡವ್ರಿಗೆ ನಾನಾ ಕಷ್ಟಗಳು, ಹಾಗೆ ಅಂತ ನಾವು ಮಾತಾಡ್ಕೊಳ್ತಾ ಇರ್ತೇವೆ. ಕೆಲವರು ಈ ದೇವರ ಧರ್ಮವನ್ನು ನಂಬಿ ನಮಗೆ ಕಷ್ಟ ಏನು ಬಗೆಹರಿಲಿಲ್ಲ, ಯಾಕೆ ನಂಬಬೇಕು ಅಂದರೆ ತಪ್ಪು ದಾರಿಗೆ ಹೋಗುವ ಅಪಾಯಗಳು ಇರುತ್ತೆ. ಭೀಷ್ಮರು ಹೇಳ್ತಾ ಇದ್ದಾರೆ, ಪಾಂಡವರಿಗೂ ಈ ಮಾತು ಹೇಳ್ತಾ ಇದ್ದಾರೆ, ನೀವೆಲ್ಲ ಧರ್ಮಾನುಯಾಯಿಗಳು, ಭಗವಂತ ಕೃಷ್ಣ ನಿಮಗೆ ರಕ್ಷಕನಾಗಿ ನಿಂತಿದ್ದಾನೆ, ಆದರೂ ನಿಮಗೆ ಎಂಥ ಕಷ್ಟಗಳು ಜೀವನದಲ್ಲಿ ಬಂತು. ನಿಮ್ಮ ತಾಯಿ ಎಷ್ಟು ಕಷ್ಟಗಳನ್ನು ಪಟ್ಟಿದ್ದಾರೆ. ಯತ್ರ ಧರ್ಮಸುತೋ ರಾಜ ಗದಾಪಾಣಿರ್ ವೃಕೋದರ ಕೃಷ್ಣ ಅಸ್ತ್ರೀ ಗಾಂಡಿವಂಚಾಪಂ ಸುಹೃತ್ ಕೃಷ್ಣ ತಥೋ ವಿಪತ್. ಏನು ಆಶ್ಚರ್ಯ ಅಂದರೆ ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ, ಸಾಕ್ಷಾತ್ ಯಮಧರ್ಮರಾಜನ ಮಗನಾದ ಧರ್ಮರಾಜ ನಿಮಗೆ ರಾಜನಾಗಿದ್ದಾನೆ, ಗದಾಪಾಣಿಯಾದ ಭೀಮಸೇನ ನಿಮ್ಮ ತಮ್ಮನಾಗಿದ್ದಾನೆ, ಗಾಂಡೀವಿ ಅಂತ ಪ್ರಸಿದ್ಧನಾದಂತಹ ಅರ್ಜುನ ಧನುರ್ಧಾರಿ ಅರ್ಜುನ ನಿಮ್ಮ ಪಕ್ಷದಲ್ಲಿದ್ದಾನೆ, ಕೃಷ್ಣನೇ ನಿಮಗೆ ಆಪ್ತ ಬಂಧುವಾಗಿದ್ದಾನೆ, ಆದರೂ ನಿಮಗೆ ವಿಪತ್ತುಗಳು ಬಂತಲ್ಲ. ಇದು ಬಹಳ ಆಶ್ಚರ್ಯ ಆಗ್ತಾ ಇದೆ. ಇದನ್ನೆಲ್ಲ ನೋಡಿದರೆ ನಮಗನ್ಸುತ್ತೆ, ತಸ್ಮಾತ್ ಜಗದ್ದೈವತಂತ್ರಂ ಯವಸ್ಯ ಭರತರ್ಷಭ ತಸ್ಯ ಅನುವಿಹಿತೋ ಅನಾಥ ನಾಥಪಾಹಿ ಪ್ರಜಾಪ್ರಭೋ. ಇಡೀ ಜಗತ್ತು ದೈವಾಧೀನವಾದದ್ದು, ನಮ್ಮದೇನೂ ನಡೆಯಲ್ಲ ಇಲ್ಲಿ, ಹಾಗೆ ಅಂತ ಅನಿಸ್ತಾ ಇದೆ. ಪ್ರಭೋ ಕೃಷ್ಣ, ಎಲ್ಲರನ್ನು ಕಳ್ಕೊಂಡು ಅನಾಥರಾದ ಈ ಪಾಂಡವರನ್ನು ನೀನು ರಕ್ಷಣೆ ಮಾಡಪ್ಪ, ಹಾಗೆ ಅಂತ ಅಂತಾ ಇದ್ದಾರೆ. ಹೇಳ್ತಾ, ನೋಡಪ್ಪ, ಈ ಕೃಷ್ಣನನ್ನು ನೀವು ನಮ್ಮ ಬಂಧು, ನಮ್ಮ ಮನೆಯ ಬಂಧು ಅಂತ ತಿಳ್ಕೊಂಡಿದ್ದೀರಿ. ಕೃಷ್ಣ ಸಾಮಾನ್ಯ ಯಾರೋ ಒಬ್ಬ ಬಂಧುಗಳಲ್ಲಿ ಒಬ್ಬ ಅಲ್ಲ. ಅವನ ಮಹಿಮೆಯನ್ನು ರುದ್ರದೇವರು ತಿಳ್ಕೊಂಡಿದ್ದಾರೆ, ದೇವರ್ಷಿಗಳಾದ ನಾರದರು ತಿಳ್ಕೊಂಡಿದ್ದಾರೆ, ಕಪಿಲ ವಾಸುದೇವ ಈ ಕೃಷ್ಣನ ಮಹಿಮೆಯನ್ನು ತಿಳ್ಕೊಂಡಿದ್ದಾರೆ. ನೀವು ಯಾರನ್ನ ಮನ್ಯಸೆ ಮಾತುಲೇಯಂ ಪ್ರಿಯಂ ಮಿತ್ರಂ ಸುಹೃತ್ತಮಂ, ಯಾರನ್ನ ನಮ್ಮ ಸೋದರ ಮಾವನ ಮಗ, ನಮಗೆ ಪ್ರಿಯನಾದ ಮಿತ್ರ, ನಮ್ಗೆ ಆಪ್ತ ಸಖ ಅಂತ ಭಾವಿಸಿಕೊಂಡು ಯಾರನ್ನ ನಿಮ್ಮ ದೂತರನ್ನಾಗಿ ಮಾಡಿದ್ರಿ, ನಿಮ್ಮ ಸಾರಥಿಯನ್ನಾಗಿ ಉಪಯೋಗಿಸ್ಕೊಂಡ್ರಿ, ಅಂತಹ ಕೃಷ್ಣನ ಮೇಲೆ ಎಷ್ಟು ಸಲುಗೆಯಿಂದ ನೀವು ಹೇಗೆ ಬಳಸ್ಕೊಂಡ್ರಿ ಕೃಷ್ಣನನ್ನು. ಆದರೆ ಆ ಕೃಷ್ಣ ಸರ್ವೋತ್ತಮನಾದ ಜಗದ್ಗುರುವಾದ ಭಗವಂತ ಅವನು. ಅಂತಹ ಆದರೆ ನಿಮ್ಮನ್ನು ಇಷ್ಟೆಲ್ಲ ನೀವು ಅವನನ್ನು ಬಳಸಿಕೊಂಡರೂ ಕೂಡ ನೀವು ಹೇಳಿದ ಹಾಗೆ ಕೇಳಿ ಕೃಷ್ಣ ನಿಮಗೆ ಸಹಾಯ ಮಾಡದ. ಸಾರಥಿಯಾಗು, ಆಯಿತು ಸಾರಥಿ ಆಗ್ತೇನೆ ಅಂತಂದ. ನಮ್ಮ ಪರವಾಗಿ ದೂತನಾಗಿ ದುರ್ಯೋಧನ ಹತ್ರ ಹೋಗಿ ಸಂಧಾನದ ಪ್ರಯತ್ನ ಮಾಡು, ಆಯ್ತಪ್ಪ ಹೋಗ್ತೀನಿ ಅಂತಂದ. ಸರ್ವೋತ್ತಮ ಭಗವಂತನಾದರೂ ಕೂಡ ತನ್ನ ಹೆಗ್ಗಳಿಕೆಯನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡಿಕೊಳ್ಳದೆ ನೀವು ನನ್ನವರು ಅನ್ನುವಂಥ ಅಭಿಮಾನದಿಂದ ನೀವು ಹೇಳಿದ ಹಾಗೆಲ್ಲ ಕೃಷ್ಣ ನಡ್ಕೊಂಡಿದ್ದಾನೆ. ಆದರೆ ಕೃಷ್ಣ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಳ್ಬೇಡಿ, ಭಗವಂತ ಅವನು. ತಥಾಪಿ ಏಕಾಂತ ಭಕ್ತೇಶು ಪಶ್ಯ ಭೂಪಾನುಕಂಪಿತಂ ಯನ್ಮೇ ಅಸುಂ ಸಜತ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ಆ ಏಕಾಂತ ಭಕ್ತರಲ್ಲಿ ಭಗವಂತನಿಗೆ ಎಷ್ಟು ಪ್ರೀತಿ ಅಂತಂದರೆ, ಏಕಾಂತ ಭಕ್ತರು ಅಂತಂದರೆ ದೇವರೇ ಬೇಕು ನಮಗೆ, ಇನ್ನೇನೂ ಬೇಡ ಅಂತ ಬಯಸುವವರು ಅವರು ಏಕಾಂತ ಭಕ್ತರು. ಕಾಂತ ಭಕ್ತರು ಬಹಳ ಜನ ಸಿಗ್ತಾರೆ, ಆದರೆ ಏಕಾಂತ ಭಕ್ತರು ಅಂತಂದರೆ ನಮಗೆ ಇನ್ನೇನೂ ಬೇಡ, ನಮಗೆ ದೇವರೇ ಬೇಕು ಅಂತ ಬಯಸುವವರಿದ್ದ, ದೇವರನ್ನೇ ಬಯಸುವವರನ್ನು ಏಕಾಂತ ಭಕ್ತರು ಅಂತಾರೆ. ಅಮ್ಮನನ್ನು ಪ್ರೀತಿ ಮಾಡೋ ಮಕ್ಕಳು ಎರಡು ತರಹ ಇರ್ತಾರೆ. ನಮ್ಗೆ ಅಮ್ಮ ಬೇಕು, ಯಾಕೆಂದರೆ ಕಾಲಕ್ಕೆ ನಮಗೆ ಅನ್ನ ಹಾಕ್ತಾಳೆ ಅಂತ. ಈಗ ಅನ್ನಕ್ಕೋಸ್ಕರ ಅಮ್ಮನನ್ನು ಪ್ರೀತಿ ಮಾಡುವ ಒಂದು ಕ್ಯಾಟಗರಿ ಬೇರೆ. ಅಮ್ಮನನ್ನು ಅಮ್ಮ ಅನ್ನೋ ಕಾರಣಕ್ಕೆ ಪ್ರೀತಿ ಮಾಡುವಂಥ ಅಪರೂಪದ ಕೆಟ್ಟ ಮಕ್ಕಳು ಇರ್ತಾರೆ ಕೆಲವರು. ಅಮ್ಮನನ್ನು ಪ್ರೀತಿ ಮಾಡೋದು ಯಾಕೆ, ನಮ್ಮಮ್ಮ ಅವರು ಅಷ್ಟೇ. ಅಮ್ಮನನ್ನು ಅಮ್ಮ ಅನ್ನೋ ಕಾರಣಕ್ಕೆ ಪ್ರೀತಿ ಮಾಡುವಂಥವ್ರು ಇರ್ತಾರಲ್ಲ ಅಪರೂಪಕ್ಕೆ, ಅಂಥವ್ರು ಏಕಾಂತ ಭಕ್ತರು.
ನಮಗೆ ಅನ್ನ ಹಾಕ್ತಾಳೆ, ಅದಕ್ಕೋಸ್ಕರ ಮನೆಗೆ ಹೋದರೆ ಅನ್ನ ಹಾಕ್ತಾಳೆ ಅಂತ ಅಮ್ಮ ಬೇಕು ಅಂತ ಅನ್ನಕ್ಕೋಸ್ಕರ ಅಮ್ಮನನ್ನು ಪ್ರೀತಿ ಮಾಡೋರು, ಮೋಕ್ಷಕ್ಕೋಸ್ಕರ ದೇವರನ್ನು ಪ್ರೀತಿ ಮಾಡುವಂಥ ಎರಡನೇ ದರ್ಜೆಯ ಭಕ್ತರವರು. ಭೀಷ್ಮರು ಹೇಳ್ತಾ ಇದ್ದಾರೆ, ನನ್ನಂತಹ ಏಕಾಂತ ಭಕ್ತನ ಮೇಲೆ ಕೃಷ್ಣನಿಗೆ ಎಷ್ಟು ಪ್ರೀತಿ, ಎಷ್ಟು ಅನುಕಂಪ. ನಾನು ಹಾಸಿಗೆ ಹಿಡಿದಾಗ ಅವನೇ ಬಂದು ನನ್ನ ಹತ್ರ ಕೂತ್ಕೊಂಡು ನಂಗೆ ದರ್ಶನ ಕೊಡ್ತಾ ಇದ್ದಾನೆ. ಇಂಥ ಭಾಗ್ಯ ಯಾರಿಗೆ ಸಿಗತ್ತೆ? ಯಾಕೆಂದರೆ ಭಕ್ತ್ಯಾವೇಶ ಮನೋ ಯಸ್ಮಿನ್ ವಾಚ ಯನ್ನಾಮ ಕೀರ್ತಯನ್ ತ್ಯಜನ್ ಕಳೇವರಂ ಯೋಗಿ ಮುಚ್ಚತೆ ಕಾಮಕರ್ಮಭಿ. ಭಕ್ತಿಯಿಂದ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಯಾರು ಭಗವಂತನ ನಾಮ ಸಂಕೀರ್ತನೆ ಮಾಡಿಕೊಂಡು ದೇಹತ್ಯಾಗ ಮಾಡ್ತಾರೆ ಅವರಿಗೆ ಉತ್ತಮವಾದಂತಹ ಲೋಕಗಳು ಪ್ರಾಪ್ತವಾಗುತ್ತೆ. ಅವನ ಎಲ್ಲ ಪಾಪಕರ್ಮಗಳನ್ನು ಕಳ್ಕೊಳ್ತಾನೆ. ಭಗವಂತ ತನ್ನನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇರ್ತಾರೆ ಯಾರು, ಯಾವಾಗಲೂ ತನ್ನ ನಾಮ ಸಂಕೀರ್ತನೆ ಯಾರು ಮಾಡ್ತಾರೆ, ಅಂತ್ಯಕಾಲಕ್ಕೆ ಭಗವಂತನ ನಾಮವನ್ನು ಹೇಳ್ತಾ ಯಾರು ದೇಹತ್ಯಾಗ ಮಾಡ್ತಾರೆ ಅವರ ಎಲ್ಲ ಬಗೆಯ ಪಾಪಗಳನ್ನು ಭಗವಂತ ಕಳೀತಾನೆ. ಅಂಥ ಮಹಾನುಭಾವ. ಅವನ ನಾಮಸ್ಮರಣೆ ಮಾಡಿದವ್ರಿಗೇನೆ ಎಲ್ಲ ಪಾಪಗಳು ಬಗೆಹರಿದರೆ ನನಗೆ ಅವನ ದರ್ಶನ ಭಾಗ್ಯವನ್ನೇ ಕೊಟ್ಟಿದ್ದಾನಲ್ಲ, ಕಣ್ಣೆದುರಿಗೆ ಬಂದು ಕೂತಿದ್ದಾನಲ್ಲ, ಇದಕ್ಕಿಂತ ದೊಡ್ಡ ಅನುಗ್ರಹ ಇನ್ನೇನು ಬೇಕು? ಸದೇವ ದೇವೋ ಭಗವಾನ್ ಪ್ರತೀಕ್ಷತಾಂ ಕಲೇವರಂ ಯಾವದಿದಂ ಹಿನೋಮ್ಯಹಂ ಪ್ರಸನ್ನ ಹಾಸಾರುಣಲೋಚನೋಲ್ಲಸನ್ ಮುಖಾಂಬುಜೋ ಧ್ಯಾನ ಪತಶ್ಚತುರ್ಭುಜ. ಆ ಭಗವಂತ ನನ್ನ ಕಣ್ಣೆದುರಿಗೆ ಬಂದು ಕೂತಿದ್ದಾನೆ. ಅವನ ಪ್ರಸನ್ನವಾದ ಮಂದಹಾಸ, ಅವನ ಕರುಣೆ ತುಂಬಿದ ನೋಟ, ಅವನ ಅರಳಿದ ಮುಖಕಮಲ, ಇದೆಲ್ಲ ಚತುರ್ಭುಜಧಾರಿಯಾದ ಈ ಕೃಷ್ಣನನ್ನು ನಾನು ಧ್ಯಾನ ಮಾಡಿ ಅವನ ಕಣ್ಣೆದುರಿಗೆ ನಾನು ದೇಹತ್ಯಾಗ ಮಾಡ್ತೇನೆ. ದೇವರೆದುರಿಗೆ ದೇವರನ್ನು ನೋಡ್ತಾ ದೇಹತ್ಯಾಗ ಮಾಡೋ ಭಾಗ್ಯ ಎಷ್ಟು ಜನರಿಗೆ ಸಿಗತ್ತೆ. ಹಾಗಾಗಿ ನಾನು ಹಾಸಿಗೆ ಹಿಡಿದರೆ ನಾನು ಇದ್ದಲ್ಲಿಗೆ ದೇವರು ಬಂದು ನನಗೆ ದರ್ಶನ ಕೊಟ್ಟಿದ್ದಾನೆ. ಭಗವಂತನಿಗೆ ನನ್ನ ಮೇಲೆ ಎಷ್ಟು ಅನುಕಂಪ. ಹಾಗೆ ಎಂದು ಭೀಷ್ಮರ ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಧರ್ಮರಾಜರು ಶರಪಂಜರದಲ್ಲಿ ಮಲಗಿರುವ ಭೀಷ್ಮರಲ್ಲಿ ಅನೇಕ ಧರ್ಮ ರಹಸ್ಯಗಳನ್ನು ಕೇಳ್ತಾ ಇದ್ದಾರೆ. ಭೀಷ್ಮರು ಏನೇನು ಧರ್ಮರಾಜನಿಗೆ ಉಪದೇಶ ಮಾಡಿದ್ರು ಅದೇ ಮಹಾಭಾರತದ ಶಾಂತಿ ಪರ್ವ, ಅನುಶಾಸನ ಪರ್ವ, ಈ ಎರಡೂ ಪರ್ವಗಳು ಭೀಷ್ಮರ ಉಪದೇಶ. ವರ್ಣಾಶ್ರಮ ಧರ್ಮಗಳನ್ನು ಉಪದೇಶ ಮಾಡಿದ್ದಾರೆ. ರಾಜಧರ್ಮ, ದಾನ ಧರ್ಮ, ಮೋಕ್ಷ ಧರ್ಮ, ಸ್ತ್ರೀ ಧರ್ಮ, ಭಗವಂತನನ್ನು ಹೊಂದಲಿಕ್ಕೆ ಬೇಕಾದ ಧರ್ಮಗಳು, ಎಲ್ಲ ಧರ್ಮಾರ್ಥ ಕಾಮ ಮೋಕ್ಷಗಳು ಎಲ್ಲವನ್ನೂ ನಾನಾ ಬಗೆಯ ಕಥೆಗಳ ಮೂಲಕ ಭೀಷ್ಮರು ಆ ಧರ್ಮರಾಜರಿಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ಧರ್ಮರಾಜನ ಜೊತೆಯಲ್ಲಿ ಎಲ್ಲರೂ ಅನೇಕ ಜನ ಕೂತು ಶ್ರವಣ ಮಾಡಿದ್ದಾರೆ. ಸ್ವತಃ ಕೃಷ್ಣನು ಸರ್ವಜ್ಞನಾದರೂ ಭೀಷ್ಮರು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಕೃಷ್ಣನು ಎದುರು ಕೂತಿದ್ದಾನಂತೆ. ಭೀಷ್ಮರು ಸರಶಯ್ಯೆಯಲ್ಲಿ ಮಲಗಿದ್ದೇನೆ, ನನಗೆ ಶಕ್ತಿ ಎಲ್ಲಿದೆ ಉಪದೇಶ ಮಾಡೋದಕ್ಕೆ ಅಂತ ಭೀಷ್ಮರು ದೀನರಾಗಿ ಕೇಳಿದಾಗ ಕೃಷ್ಣ ಭೀಷ್ಮರ ಒಳಗೆ ಒಂದು ರೂಪದಿಂದ ಪ್ರವೇಶ ಮಾಡಿದ. ಭೀಷ್ಮರ ಒಳಗೆ ಒಂದು ರೂಪದಿಂದ ಪ್ರವೇಶ ಮಾಡಿ ಅವರಿಂದ ಅವರು ಕಲಿತದ್ದೆಲ್ಲ ಅವರಿಗೆ ನೆನಪು ಬರುವಂತೆ ಮಾಡಿ ಅದನ್ನು ಹೇಳೋದಕ್ಕೆ ಬೇಕಾದ ಶಕ್ತಿ ಕೊಟ್ಟ. ಹೊರಗಡೆ ಅವನೇ ನಿಂತು ಕೇಳ್ತಾ ಇದ್ದಾನೆ. ಅಂದಮೇಲೆ ಭಗವಂತನೇ ಒಳಗೆ ನಿಂತು ಹೇಳಿಸೋದು ಅವನೇ, ಹೊರಗೆ ನಿಂತು ಕೇಳೋದು ಅವನೇ ಅನ್ನುವಂಥ ಯೋಚನೆ ನಮಗೆ ಬರಬೇಕು. ನಾವು ಕೇಳ್ತಾ ಇದ್ದೇವೆ, ನಾವು ಹೇಳ್ತಾ ಇದ್ದೇವೆ ಅಲ್ಲ, ಅವನು ನಮ್ಮೊಳಗೆ ನಿಂತು ಹೇಳಿಸ್ತಾ ಇದ್ದಾನೆ, ನಿಮ್ಮೊಳಗೆ ನಿಂತು ಅವನೇ ಕೇಳ್ತಾ ಇದ್ದಾನೆ. ಇದು ಭಗವಂತನ ವ್ಯಾಪಾರ. ನಾವು ಅಡುಗೆ ಮಾಡಿದವರು ಯಾರು, ಬಡಿಸೋರು ಯಾರು? ಸೌಟಿಗೊಂದು ಯೋಗ. ಪಾಯಸ ತೊಗೊಂಡು ಪಾಯಸ ಹಾಕಿ ಎಲ್ರಿಗೂ ಪಾಯಸ ಬಡಿಸೋ ಸೌಟಿಗೊಂದು ಯೋಗ. ಅಡುಗೆ ಪಾಯಸ ಸೌಟು ಅಡುಗೆ ಮಾಡಿಲ್ಲ, ಅದು ಬಡಿಸಿ ಏನೂ ಇಲ್ಲ, ಬಡಿಸೋರು ಕೈಗೆ ಸಿಕ್ತು, ಎಲ್ಲರಿಗೂ ಬಡಿಸೋ ಭಾಗ್ಯ ಸೌಟಿಗೆ ಸಿಕ್ತು. ಹಾಗೆ ಭಗವಂತ ಅವನ ಲೀಲೆ ತೋರಿಸ್ತಾ ಇರ್ತಾನೆ. ಅವನ ಲೀಲೆ ತೋರಿಸ್ಲಿಕ್ಕೆ ನಮ್ಮನ್ನು ಸೌಟಿನ ಹಾಗೆ ಉಪಯೋಗಿಸ್ಕೊಳ್ತಾ ಇರ್ತಾನೆ. ನಮ್ಮನ್ನು ಉಪಯೋಗಿಸ್ಕೊಂಡಲ್ಲ ದೇವರು, ಅದೇ ನಮ್ಮ ಭಾಗ್ಯ ಅನ್ನುವುದನ್ನು ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಈ ಸಂದರ್ಭದಲ್ಲಿ ಈ ಕಥೆ, ಈ ಭೀಷ್ಮರ ಈ ಪ್ರಸಂಗ ನಮ್ಮ ಜೀವನಕ್ಕೆ ಅನೇಕ ಮಾರ್ಮಿಕವಾದಂತಹ ವಿಚಾರಗಳನ್ನು ತಿಳಿಸುವಂತಹ ಪ್ರಸಂಗ. ಭೀಷ್ಮಾಚಾರ್ಯರು ಹಾಸಿಗೆ ಹಿಡಿದು ಮಲಗಿದಾಗ ಅವರು ಇದ್ದಲ್ಲಿಗೆ ಬಂದು ಕೃಷ್ಣ ದರ್ಶನ ಕೊಟ್ಟ. ಯಾಕೆ ಅವರು ಇದ್ದಲ್ಲಿಗೆ ಬಂದ ಕೃಷ್ಣ? ಭೀಷ್ಮಾಚಾರ್ಯರು ಆರೋಗ್ಯವಾಗಿದ್ದಾಗ ದೇವರ ಹತ್ರ ಹೋಗಿದ್ದರು, ಅವರು ಹಾಸಿಗೆ ಹಿಡಿದಾಗ ದೇವರು ಅವರ ಹತ್ರ ಬಂದ. ಇದು ನಾವು ಗಮನಿಸಬೇಕಾದದ್ದು. ಭೀಷ್ಮಾಚಾರ್ಯರು ಆರೋಗ್ಯವಾಗಿದ್ದಾಗ ಪರಶುರಾಮ ದೇವರು ಸೇವೆ ಮಾಡಿದ್ದಾರೆ, ವಿದ್ಯೆ ಕಲಿತಿದ್ದಾರೆ. ವೇದವ್ಯಾಸರು ಸೇವೆ ಮಾಡಿದ್ದಾರೆ, ವಿದ್ಯೆ ಕಲಿತಿದ್ದಾರೆ. ಕೃಷ್ಣನ ಅಗ್ರಪೂಜೆಯನ್ನು ಸಲ್ಲಿಸಿದ್ದಾರೆ. ಹೀಗೆ ಅವರು ಆರೋಗ್ಯವಾಗಿದ್ದಾಗ ದೇವರ ಹತ್ರ ಹೋಗಿದ್ದರಿಂದ ಅವರು ಹಾಸಿಗೆ ಹಿಡಿದಾಗ ದೇವರು ಅವರ ಹತ್ರ ಬಂದ. ನಾವು ಆರೋಗ್ಯವಾಗಿದ್ದಾಗ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದರೆ ನಾವು ಹಾಸಿಗೆ ಹಿಡಿದಾಗ ದೇವರೇ ನಮ್ಮ ಹತ್ರ ಬರ್ತಾನೆ. ಇದು ಭೀಷ್ಮರ ಕಥೆಯಿಂದ ನಾವು ತಿಳ್ಕೊಳ್ಬೇಕಾದಂಥ ಮುಖ್ಯವಾದ ಅಂಶ.
ಅಲ್ಲ ಭೀಷ್ಮರಿಗೇನೋ ಕೃಷ್ಣ ಬಂದ, ನಮಗೆಲ್ಲ ಎಲ್ರಿ ಬರ್ತಾನೆ ಕೃಷ್ಣ? ಹಾಗೆ ಅಂತಂದರೆ ನಾವು ಯಾರು ಭಗವಂತನನ್ನು ಅನನ್ಯವಾಗಿ ನಂಬಿ ಬದುಕ್ತಾರೆ ಅವರು ಹಾಸಿಗೆ ಹಿಡಿದಾಗ ಬಂಧುಗಳು ಬಂದು ನೋಡ್ಕೊಂಡು ಹೋಗೋದು ಇದ್ದೇ ಇದೆ. ಆದರೆ ಭಗವದ್ಭಕ್ತರು ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಬರ್ತಾರೆ. ಭಗವದ್ಭಕ್ತರನ್ನು ದೇವರು ಪ್ರೇರಣೆ ಮಾಡಿ ಕಳಿಸ್ತಾನೆ. ಅವರು ಹಾಸಿಗೆ ಹಿಡಿದಿದ್ದಾರಪ್ಪ, ಹೋಗಿ ಯೋಗಕ್ಷೇಮ ವಿಚಾರಿಸ್ಕೊಂಬನ್ನಿ ಅಂತ ಹೇಳಿ ಭಗವದ್ಭಕ್ತರಿಗೆ ದೇವರು ಪ್ರಚೋದನೆ ಮಾಡ್ತಾನೆ. ಯಾಕೆ ಮಾಡ್ತಾನೆ ಹಾಗೆ ಅಂತಂದರೆ, ಹಾಸಿಗೆ ಹಿಡಿದಾಗ ಜೀವನ ಪೂರ್ತಿ ದೇವರು ಧರ್ಮ ಅಂತ ಅಂದುಕೊಂಡು ಬಹಳ ಶುದ್ಧರಾಗಿ ಬದುಕಿರ್ತಾರೆ. ಕೊನೆ ಅಂತ್ಯಕಾಲಕ್ಕೆ ಹಾಸಿಗೆ ಹಿಡಿದಿರ್ತಾರೆ. ಆಗ ಏನೂ ಧರ್ಮಾಚರಣೆ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಪಾಪ. ಹಾಸಿಗೆ ಹಿಡಿದಾಗ ಕೆಲವು ಅಧರ್ಮಗಳು ಮೈಲಿಗೆಗಳು ತಾನಾಗೇ ನಡೆದೋಗಿರುತ್ತೆ. ಹಾಸಿಗೆ ಹಿಡಿದಾಗ ಅದನ್ನೆಲ್ಲ ದೇವರೇನು ಮಾಡ್ತಾನೆ, ಇವರು ಬೇಕಾದಷ್ಟು ಧರ್ಮಾಚರಣೆ ಮಾಡಿಕೊಂಡು ಬದುಕಿದವರು ಈಗ ಪ್ರಾರಬ್ಧ ಕರ್ಮದಿಂದ ಪಾಪ ಹಾಸಿಗೆ ಹಿಡಿದಿದ್ದಾರೆ. ಹಾಸಿಗೆ ಬಿದ್ದ ಮೇಲೆ ಏನೇನೋ ಮೈಲಿಗೆಗಳು ಅಧರ್ಮಗಳೆಲ್ಲ ಆಗಿರುತ್ತೆ ಪಾಪ ಅವರಿಂದ. ಅದನ್ನೆಲ್ಲ ಪರಿಹಾರ ಮಾಡಬೇಕು. ಅದಕ್ಕೇನು ಮಾಡ್ತಾನೆ, ತನ್ನ ಭಕ್ತರನ್ನು ಕಳುಹಿಸಿಕೊಡ್ತಾನೆ ಅವರ ಯೋಗಕ್ಷೇಮ ವಿಚಾರಿಸಲಿಕ್ಕೆ. ಆ ಭಗವದ್ಭಕ್ತರ ದರ್ಶನದಿಂದ ಅವರ ಪಾಪಗಳನ್ನೆಲ್ಲ ಭಗವಂತ ಪರಿಹಾರ ಮಾಡ್ತಾನೆ. ಜೊತೆಯಲ್ಲಿ ಪರಿಹಾರ ಮಾಡಿದ್ಮೇಲೆ ಈ ಪಾಪಗಳನ್ನು ಯಾರ ಅಕೌಂಟಿಗೆ ಹಾಕ್ತಾನೆ? ಕೆಲವರು ಮಾತಾಡ್ಕೊಳ್ತಾ ಇರ್ತಾರೆ, ನೋಡ್ರಿ ಮಡಿ ಮಡಿ ಅಂತ ಹಾರಾಡ್ತಾಯಿದ್ರು, ಒದ್ದಾಡ್ತಾಯಿದ್ರು, ಜೀವನ ಪೂರ್ತಿ ಒಬ್ಬನು ಸೇರಿಸ್ತಾ ಇರಲ್ಲ, ಅಷ್ಟು ಒದ್ದಾಡ್ತಾಯಿದ್ರು. ಇವಾಗ ನೋಡಿ ಎಲ್ಲ ನರ್ಸೇ ಮಾಡ್ತಾ ಇದ್ದಾಳೆ, ಎಲ್ಲ ಹಾಸಿಗೆ ಹಿಡಿದು ಎಲ್ಲ ಹಾಸಿಗೆಯಲ್ಲೇ ಆಗ್ತಾಯಿದೆ ಅಂತ. ಆರೋಗ್ಯವಾಗಿದ್ದಾಗಲೂ ದೇವರ ಸೇವೆ ಧರ್ಮ ಆಚರಣೆ ಮಾಡದೇ ಇದ್ದವರು ಜೀವನ ಪೂರ್ತಿ ಧರ್ಮಾಚರಣೆ ಮಾಡಿ ಕೊನೆಯಲ್ಲಿ ಹಾಸಿಗೆ ಹಿಡಿದವ್ರ ಬಗ್ಗೆ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇರ್ತಾರಲ್ಲ. ಇವರು ಹಾಸಿಗೆ ಹಿಡಿದಾಗ ಏನೇನು ಮೈಲಿಗೆ ಅಧರ್ಮ ಆಗಿರುತ್ತೆ ಅದನ್ನೆಲ್ಲ ಈ ಬಿಟ್ಟಿಯಾಗಿ ಮಾತಾಡ್ತಾರಲ್ಲ, ಅವರ ಅಕೌಂಟಿಗೆ ಜಮಾ ಮಾಡ್ತಾನೆ ದೇವರು. ಯಾಕೆಂದರೆ ಮಾಡಿದವ್ರ ಪಾಪ ಆಡಿದವ್ರ ಪಾಪ ಮಾಡಿದವ್ರಿಗೆ ಅಂತ ಒಂದು ಗಾದೆ, ಈ ರಹಸ್ಯವನ್ನು ಇಟ್ಕೊಂಡೇ ಆ ಗಾದೆ ಮಾಡೋರು. ಆದರೆ ನಮ್ಮನ್ನು ನಾವು ತಿದ್ಕೋಬೇಕೇ ಹೊರತು ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋಕೆ ಹೋಗಬಾರ್ದು. ಜೀವನ ಪೂರ್ತಿ ಧರ್ಮ ಮಾಡಿ ಏನೋ ಪ್ರಾರಬ್ಧ ಕರ್ಮದಿಂದ ಕೊನೆಗಾಲದಲ್ಲಿ ಅವರು ಹಾಸಿಗೆ ಹಿಡಿದ್ರೆ ಅದನ್ನು ಆಡಿಕೊಂಡು ನಗ್ತಾರಲ್ಲ. ಯಾರ ನಗ್ತಾರೆ? ಆರೋಗ್ಯವಾಗಿದ್ದಾಗಲೂ ಧರ್ಮಾಚರಣೆ ಮಾಡದೇ ಇದ್ದವರೇ ಈ ಕುಹಕ ಮಾತಾಡೋದು. ಹಾಗಾಗಿ ಆರೋಗ್ಯವಾಗಿದ್ದಾಗ ದೇವರ ತಂಟೆಗೆ ಹೋಗದೆ, ಧರ್ಮದ ತಂಟೆಗೆ ಹೋಗದೆ, ಜೀವನ ಪೂರ್ತಿ ಧರ್ಮಾಚರಣೆ ಮಾಡ್ಕೊಂಡು ಧಾರ್ಮಿಕರಾಗಿ ಬದುಕಿ ಕೊನೆಗಾಲಕ್ಕೆ ಹಾಸಿಗೆ ಹಿಡಿದವ್ರ ಬಗ್ಗೆ ಜವಾಬ್ದಾರಿ ಇಲ್ಲದೆ ಮಾತಾಡ್ತಾರಲ್ಲ, ಅವರ ಅಕೌಂಟಿಗೆ ಇವರು ಹಾಸಿಗೆ ಹಿಡಿದಾಗ ಏನೇನು ಮೈಲಿಗೆಗಳು ಅಧರ್ಮಗಳು ನಡೆದಿರುತ್ತಲ್ಲ, ಎಂಜಲು ಮುಸರೆ ಏನೋ ಎಲ್ಲ ಏಕಾಕಾರ ಆಗಿರುತ್ತೆ ಪಾಪ, ಅದನ್ನೆಲ್ಲ ಅವರ ಅಕೌಂಟಿಗೆ ಜಮಾ ಮಾಡ್ತಾನೆ. ದೇವರೇನು ಮಾಡ್ತಾನೆ, ಇವ್ರ ಪಾಪ ಚೆನ್ನಾಗಿದ್ದ ನನ್ನ ಸೇವೆ ಮಾಡಿದವರು ಈಗೇನೋ ಹಾಸಿಗೆ ಹಿಡಿದಾರೆ, ಇವರು ಹಾಸಿಗೆ ಹಿಡಿದಾಗ ಆಗಿರೋ ಪಾಪಗಳು ಪರಿಹಾರ ಆಗಲಿ ಅಂಥೇಳಿ ಅವರ ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ತನ್ನ ಭಕ್ತರನ್ನು ಕಳುಹಿಸಿಕೊಡ್ತಾನೆ. ಆ ಭಕ್ತರ ಅಂತರ್ಯಾಮಿಯಾಗಿ ಭಗವಂತನೇ ಬಂದು ದರ್ಶನ ಕೊಟ್ಟು ನಮ್ಮ ಪಾಪಗಳನ್ನು ಬಗೆಹರಿಸ್ತಾನೆ. ಬಗೆಹರಿಸಿದ ಪಾಪಗಳನ್ನು ಇನ್ನೊಬ್ಬರ ಅಕೌಂಟಿಗೆ ಹಾಕ್ತಾ ಇರ್ತಾನೆ. ಭೀಷ್ಮರು ಹಾಸಿಗೆ ಹಿಡಿದಾಗ ಹೇಳಕ್ಕೆ ಶಕ್ತಿ ಇಲ್ಲ, ಕೂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ, ನಮಸ್ಕಾರ ಮಾಡೋಕ್ಕೆ ಶಕ್ತಿ ಇಲ್ಲ, ಮನಸ್ಸಲ್ಲಿ ಕೈ ಮುಗಿದ್ರು ಅಂತ ಹೇಳ್ತಾರೆ. ಅಂತಹ ಭೀಷ್ಮಾಚಾರ್ಯ ಹಾಸಿಗೆ ಹಿಡಿದಾಗ ದೇವರು ಅವ್ರ ಪಕ್ಕದಲ್ಲಿ ಬಂದು ಕೂತ್ಕೊಂಡ. ಭೀಷ್ಮಾಚಾರ್ಯ ಹೇಳ್ತಾರೆ, ಪ್ರಾಣ ಬಿಡೋ ಕಾಲ ಬಂದಿದೆ, ಈಗ ನನ್ನ ಕೈಲಿ ಪ್ರವಚನ ಮಾಡಿಸ್ತಾ ಇದ್ದಾನಲ್ಲ ಕೃಷ್ಣ ಕೂತ್ಕೊಂಡು, ಏನ್ರಿ ಅವನ ಅನುಕಂಪ, ಅವನ ಕರುಣೆ ಏನ್ರಿ? ಹಾಗೆಂದು ಭೀಷ್ಮರಿಗೆ ಮೈ ರೋಮಾಂಚನ ಆಗ್ತಾಯಿದೆ. ಏನೂ ಶಕ್ತಿ ಇಲ್ಲದೆ ಹಾಸಿಗೆ ಹಿಡಿದಾಗ ಧರ್ಮರಾಜನ ಕರ್ಕೊಂಬಂದು ಕೂಡಿಸಿ ನಾನು ಕಲಿತದ್ದನ್ನೆಲ್ಲ ನನ್ನ ಕೈಲಿ ಉಪದೇಶ ಕೊಡಿಸ್ತಾ ಇದ್ದಾನಲ್ಲ ಕೃಷ್ಣ. ಹಾಸಿಗೆ ಹಿಡಿಯೋ ಹಾಸಿಗೆ ಹಿಡಿದಾಗ ಯಾರು ಪ್ರವಚನ ಮಾಡೋಕ್ಕಾಗತ್ತೆ? ನನ್ನ ಕೈಲಿ ಪ್ರವಚನ ಮಾಡಿಸಿ ನಾನು ಹಾಸಿಗೆ ಹಿಡಿದಾಗಲೂ ದೇವರು ಬಿಡದೆ, ಆ ದೇವರು ನನ್ನ ಮೇಲೆ ಎಂಥ ಅನುಕಂಪ ತೋರಿದ್ದಾರೆ. ಧರ್ಮರಾಜರಿಗೆ ಧರ್ಮರಾಜ ಸಂದೇಹ ಪಟ್ಟಾಗ ಕೃಷ್ಣ ಉಪದೇಶ ಮಾಡ್ದ. ಕೃಷ್ಣ ಉಪದೇಶ ಮಾಡಿದ್ರೂ ಧರ್ಮರಾಜನ ಸಂಶಯ ಹೋಗಲಿಲ್ಲ. ನಮಗನ್ಸತ್ತೆ ಕೃಷ್ಣ ಉಪದೇಶ ಮಾಡಿದ್ರು ಧರ್ಮರಾಜನ ಸಂಶಯ ಹೋಗಲಿಲ್ಲ ಅಂದರೆ ಏನರ್ಥ? ಪಾಠ ಅರ್ಥ ಆಗಲಿಲ್ಲ ಅಂದರೆ ಪಾಠ ಮಾಡೋರಿಗೆ ಸರಿಯಾಗಿ ಪಾಠ ಮಾಡೋಕ್ಕೆ ಬರಲ್ಲ ಅಂತಲೂ ಅರ್ಥ ಆಗುತ್ತೆ, ಕೇಳೋರಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂತಲೂ ಅರ್ಥ ಆಗುತ್ತೆ. ಇಲ್ಲಿ ಭೀಷ್ಮರಿಗೆ ಧರ್ಮರಾಜನಿಗೆ ಕೃಷ್ಣ ಉಪದೇಶ ಮಾಡಿದ ಮೇಲೂ ಸಂಶಯ ಹೋಗಲಿಲ್ಲ ಅಂದರೆ ಅವನಿಗೆ ಸಂಶಯ ಹೋಗೋ ಹಾಗೆ ಕೃಷ್ಣನಿಗೆ ಹೇಳಕ್ಕೆ ಬರಲಿಲ್ವೋ ಅಥವಾ ಧರ್ಮರಾಜನಿಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ವೋ? ಏನು ಸಮಾಚಾರ? ಟೀಚರ್ಗೆ ಪಾಠ ಹೇಳಕ್ಕೆ ಬರಲಿಲ್ವೋ, ಇವ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ವೋ ಅನ್ನೋದು ಎರಡೂ ಕಡೆ ಸಮಸ್ಯೆಗಳಿರುತ್ತಲ್ಲ. ಭಾಗವತ ಹೇಳುತ್ತೆ, ಕೃಷ್ಣ ಅರ್ಜುನನಿಗೆ ಇದೇ ಸಂಶಯ ಬಂದಾಗ ಉಪದೇಶ ಮಾಡಿದ್ದಾನೆ. ಅರ್ಜುನನಿಗೆ ಉಪದೇಶ ಮಾಡಿ ಅವನ ಸಂಶಯವನ್ನು ಬಗೆಹರಿಸಿದ್ದಾನೆ. ಅರ್ಜುನನ ಸಂಶಯವನ್ನು ಬಗೆಹರಿಸಿದ ಕೃಷ್ಣನಿಗೆ ಅರ್ಜುನನ ಅಣ್ಣನಾದ ಧರ್ಮರಾಜನ ಸಂಶಯ ಬಗೆಹರಿಸಲಿಕ್ಕಾಗಲಿಲ್ಲ ಅಂದರೆ ಏನರ್ಥ? ಇದು ಹೊರನೋಟಕ್ಕೆ. ಒಳನೋಟಕ್ಕೆ ಯಮದೇವರ ಅವತಾರನಾದವನು ಧರ್ಮರಾಜ, ಇಂದ್ರದೇವರ ಅವತಾರನಾದ ಅರ್ಜುನ. ಇಂದ್ರ ಯಮದೇವರಿಗಿಂತ ಹಿರಿಯ, ಹಾಗಾಗಿ ತಾರತಮ್ಯದಲ್ಲಿ ಯಮದೇವರಿಗಿಂತ ದೊಡ್ಡವನಾದ ಇಂದ್ರನ ಅವತಾರನಾದ ಅರ್ಜುನನಿಗೆ ಉಪದೇಶ ಮಾಡಿ ಸಂಶಯ ಬಗೆಹರಿಸಿದ ಕೃಷ್ಣನಿಗೆ
ತಾರತಮ್ಯದಲ್ಲಿ ಇಂದ್ರನಿಗಿಂತ ಕೆಳಗಿನವನಾದ ಯಮದೇವರ ಅವತಾರನಾದ ಧರ್ಮರಾಜನ ಸಂಶಯ ಬಗೆಹರಿಸಲಿಕ್ಕಾಗಲಿಲ್ಲ ಅಂದರೆ ಏನರ್ಥ ಅನ್ನೋದನ್ನು ವಿಚಾರ ಮಾಡಬೇಕು. ಅದಕ್ಕೆ ಭಾಗವತ ಹೇಳುತ್ತೆ, ಕೃಷ್ಣ ಹೊರಗಿನಿಂದ ಉಪದೇಶ ಮಾಡ್ದ, ಮನಸ್ಸಿನಲ್ಲಿ ನನ್ನ ಉಪದೇಶ ಕೇಳಿದ್ರು ಇವನ ಸಂಶಯ ಹೋಗೋದು ಬೇಡ ಅಂತ ಸಂಕಲ್ಪ ಮಾಡಿದಂತೆ. ಪರಮಾತ್ಮ ಉಪದೇಶ ಮಾಡ್ದ ಹೊರಗಡೆಯಿಂದ, ಒಳಗಡೆಯಿಂದ ಏನು ಸಂಕಲ್ಪ ಮಾಡ್ದ, ನನ್ನ ಉಪದೇಶ ಕೇಳಿದ್ರು ಧರ್ಮರಾಜನ ಸಂಶಯ ಹೋಗೋದು ಬೇಡ ಅಂತ ಒಳಗೆ ಸಂಕಲ್ಪ ಮಾಡಿದಂತೆ. ಆದರೆ ಉತ್ತರ ಏನೋ ಸರಿಯಾಯಿತು, ಆದರೆ ಈಗ ಮೋಸ ಮಾಡಬಹುದಾ? ಪಾಠ ಮಾಡಿದ ಗುರುಗಳು ಪಾಠ ಮಾಡಿ ಇವಂಗೇನು ಅರ್ಥವಾಗದೇ ಇರಲಿ ಅಂತ ಒಳಗಿಂದ ಒಳಗೆ ಅಂದ್ಕೊಂಡ್ರು ಅಂದರೆ ಇದು ಮೋಸ ಅಲ್ಲ. ಪಾಂಡವರಿಗೆ ಕೃಷ್ಣ ಮಾಡಿದ್ದು ಮೋಸ ಅಲ್ಲ. ಕೃಷ್ಣನ ಸಂಕಲ್ಪ ಏನು ಅಂದರೆ, ಭೀಷ್ಮರು ಅವರು 800 ವರ್ಷದ ಆಯುಷ್ಯದಲ್ಲಿ 525 ವರ್ಷ ವಿದ್ಯಾಭ್ಯಾಸ ಮಾಡಿದ್ದಾರೆ. ಅವರು ನಮಗೊಂದು 10-12 ವರ್ಷ ವಿದ್ಯಾಭ್ಯಾಸ ಮಾಡೋಕ್ಕೆ ತಾಳ್ಮೆ ಇರಲ್ಲ. ಯಾವ ಕೆಲಸಕ್ಕೆ ಹೋಗ್ತೀವಿ, ಯಾವ ಸಂಪಾದನೆ ಮಾಡ್ತೀವಿ ಅಂತ ಓಡ್ತಾ ಇರ್ತೇವೆ ನಾವು. 800 ವರ್ಷದ ಅವಧಿ ಭೀಷ್ಮರ ಆಯುಷ್ಯ. ಅದರಲ್ಲಿ 525 ವರ್ಷ ಓದಿದ್ದಾರೆ ಅವರು. ಶಸ್ತ್ರ ಶಾಸ್ತ್ರ ಎರಡೂ ಓದಿದ್ದಾರೆ. ಅಂಥ ದೊಡ್ಡ ಜ್ಞಾನಿಗಳು ಇನ್ನು ಸ್ವಲ್ಪ ದಿವಸ ಆದರೆ ಸತ್ತೇ ಹೋಗ್ತಾರವರು. ಅವರು ಹೋಗೋಕ್ಕೆ ಮುಂಚೆ ಅವರು ಪಡ್ಕೊಂಡ ಜ್ಞಾನ ಜಗತ್ತಿಗೆ ತಲುಪಿಸಬೇಕು. ಇದು ಕೃಷ್ಣನ ಉದ್ದೇಶ. ಭೀಷ್ಮಾಚಾರ್ಯ ಏನು ಶ್ರಮಪಟ್ಟು ಕಲಿತಿದ್ದಾರೆ ಅದು ಅವ್ರ ಜೊತೆಗೆ ನಷ್ಟವಾಗಿ ಹೋಗಬಾರ್ದು. ಅವರು ಕಲಿತದ್ದು ಸಮಾಜಕ್ಕೆ ಸಿಗಬೇಕು. ಅದಕ್ಕೆ ಕೇಳೋರು ಒಬ್ಬರು ಬೇಕು. ಧರ್ಮರಾಜನಿಗೆ ನಾನು ಉಪದೇಶ ಮಾಡಿಯೇ ಸಂಶಯ ಹೊರಟೋದ್ರೆ ಭೀಷ್ಮರ ಮುಂದೆ ಕೂತು ಕೇಳೋರು ಯಾರು? ಅದಕ್ಕೆ ಧರ್ಮರಾಜನ ಸಂಶಯ ಬಗೆಹರಿಯದೇ ಇರಲಿ ಅಂತ ಸಂಕಲ್ಪ ಮಾಡಿ, ತಾನು ಉಪದೇಶ ಮಾಡಿದ್ರೂ ಅವನಿಗೆ ಕನ್ಫ್ಯೂಷನ್ ಹೋಗದೇ ಇರೋ ಹಾಗೆ ಮಾಡಿ ಅವನನ್ನು ಕರ್ಕೊಂಬಂದು ಭೀಷ್ಮರ ಮುಂದೆ ಕೂಡಿಸಿ, ಭೀಷ್ಮರು ಕಲಿತದ್ದನ್ನೆಲ್ಲ ಅವರ ಬಾಯಿಯಿಂದ ಮುಂದಿನ ಸಮಾಜಕ್ಕೆ ಸಿಗೋ ಹಾಗೆ ಉಪದೇಶ ಮಾಡಿಸಿದ. ಕೃಷ್ಣನಾಗಿ ಭೀಷ್ಮರಿಂದ ಉಪದೇಶ ಮಾಡಿಸಿದ. ವೇದವ್ಯಾಸರಾಗಿ ಅದನ್ನೆಲ್ಲ ದಾಖಲೆ ಮಾಡಿಟ್ಟ. ಉಪದೇಶ ಮಾಡಿಬಿಡ್ಬೋದು. ಏನು ಉಪದೇಶ ಮಾಡಿದ್ರಿ ಭೀಷ್ಮರು ಅಂತ ಅಷ್ಟೇ ಹೇಳ್ಕೊಂಡ್ರೆ ಏನು ಉಪದೇಶ ಮಾಡಿದ್ರು ಗೊತ್ತಾಗಬೇಕಲ್ಲ. ಅದಕ್ಕೆ ಪ್ರವಚನ ಮಾಡಿಸಿ ರೆಕಾರ್ಡ್ ಮಾಡ್ಕೋತಾರೆ ನೋಡಿ, ಆ ಲೆಕ್ಕಾಚಾರ ಇದು. ಅಂತ ಕೃಷ್ಣನಾಗಿ ಪ್ರವಚನ ಮಾಡಿಸ್ದ, ವೇದವ್ಯಾಸರಾಗ ಅದನ್ನು ರೆಕಾರ್ಡ್ ಮಾಡಿಟ್ಟ ಮಹಾಭಾರತದಲ್ಲಿ ಪರಮಾತ್ಮ. ಹಾಗಾಗಿ ಭೀಷ್ಮರು ಏನು ಹೇಳಿದ್ರು ಅನ್ನೋದು ನಮಗೆ ಮಹಾಭಾರತದಲ್ಲಿ ಸಿಗೋ ಹಾಗೆ ಭಗವಂತನೇ ಬರೆದಿಟ್ಟ. ಕೃಷ್ಣ ರೂಪದಿಂದ ಹೇಳಿಸಿದ, ವೇದವ್ಯಾಸ ರೂಪದಿಂದ ಬರೆದಿಟ್ಟ. ಇದು ಕೃಷ್ಣನ ಪರಮಾನುಗ್ರಹ. ಅಂದರೆ ಅವನಿಗೆ ಜ್ಞಾನದ ಬಗ್ಗೆ ಇರುವ ಕಳಕಳಿ, ಜ್ಞಾನವನ್ನು ಯೋಗ್ಯರಿಗೆ ತಲುಪಿಸಬೇಕು ಅನ್ನುವಂತಹ ಕಳಕಳಿ ಇದರಿಂದ ಭಗವಂತನಿಗೆ ಎಷ್ಟಿದೆ ಅಂತ ಗೊತ್ತಾಗತ್ತೆ. ಹಾಗಾದರೆ ಧರ್ಮರಾಜ ಕೇಳಿದ ಕೂಡಲೇ ಕರ್ಕೊಂಡು ಹೋಗಬೇಕಾಗಿತ್ತು. ತಾನು ಉಪದೇಶ ಮಾಡಿ ಆಮೇಲೆ ಯಾಕೆ ಕರ್ಕೊಂಡು ಹೋದ ಅಂತ ಪ್ರಶ್ನೆ ಬರುತ್ತೆ. ಧರ್ಮರಾಜ ಕೇಳಿದ ಕೂಡಲೇ ಡೈರೆಕ್ಟಾಗಿ ಕರ್ಕೊಂಡು ಹೋಗಬೇಕಾಗಿತ್ತು ಭೀಷ್ಮಾಚಾರ್ಯ ಹತ್ರ. ಅವನು ಡೈರೆಕ್ಟಾಗಿ ಕರ್ಕೊಂಡು ಹೋಗದೆ ತಾನು ಮೊದಲು ಉಪದೇಶ ಮಾಡಿ ಅದರಿಂದ ಅವನ ಸಂಶಯ ಬಗೆಹರಿಯಲ್ಲ ಅಂತ ತೀರ್ಮಾನ ಆದಮೇಲೆ ಆಮೇಲೆ ಕರ್ಕೊಂಡು ಹೋಗಿದ್ದು ಯಾಕೆ ಅಂದರೆ ಪುರಾಣ ಕೇಳೋರು ಸುಮ್ಮನೆ ಕೇಳ್ಕೊಂಡು ಹೋಗಲ್ಲ ಅಲ್ರಿ. ಧರ್ಮರಾಜ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಾ ಇದ್ದಾನೆ. ಕೃಷ್ಣ ಒಂದು ಮಾತು ಸಮಾಧಾನ ಮಾಡಬಾರ್ದ ಅಂತ ನಾವು ಬೈಕೊಂಡು ಹೋಗ್ತೀವಿ ಕೃಷ್ಣನನ್ನು. ನಾನ್ಯಾಕೆ ಬೈಸ್ಕೋಬೇಕು? ಊದೋ ಶಂಕ ಊದ್ತೀನಿ, ಕೇಳಿಸೋರು ಕೇಳಿಸುತ್ತೆ ಕಿವಿ ಇಲ್ಲದಿದ್ದರೂ ಕೇಳಿಸೋದಿಲ್ಲ, ನಾನೇನು ಮಾಡಲಿ? ಅದಕ್ಕೆ ಕೃಷ್ಣ ಜನ ನನ್ನನ್ನು ಅನ್ನಬಾರ್ದು. ಧರ್ಮರಾಜ ಅಷ್ಟು ಒದ್ದಾಡ್ತಾ ಇದ್ದಾನೆ, ಕೃಷ್ಣ ಅವನೊಂದು ಮಾತು ಹೇಳಬಾರ್ದ, ಸಮಾಧಾನ ಪಡಿಸ್ಬಾರ್ದ ಅಂತ ಜನ ಕೇಳ್ತಾರೆ. ಜನರ ಬಾಯಿಗೆ ನಾನ್ಯಾಕೆ ತುತ್ತಾಗಬೇಕು? ನಾನು ಹೇಳ್ತೀನಿ, ಉಪಯೋಗ ಇಲ್ಲ ಅಂತ ಜನರಿಗೆ ಗೊತ್ತಾಗಲ್ಲ. ಆದ್ದರಿಂದ ಹೇಳ್ತೀನಿ, ನಾನು ಹೇಳಿ ಅವನ ಸಂಶಯ ಪರಿಹಾರ ಮಾಡಬೇಕು ಅಂತ ನನ್ನ ಸಂಕಲ್ಪ ಇಲ್ಲ ಈಗ. ಆದರೆ ಕೃಷ್ಣ ಒಂದು ಮಾತು ಹೇಳಬೇಕಾಗಿತ್ತು ಜನ ಅಂತಾರಲ್ಲ, ಅದಕ್ಕೋಸ್ಕರ ಹೇಳ್ತೇನೆ. ಆದರೆ ಅದು ಉಪಯೋಗ ಆಗಲ್ಲ, ನಾನು ಭೀಷ್ಮರ್ತ ಕರ್ಕೊಂಡು ಹೋಗ್ತೀನಿ ಹಾಗೆ ಅಂತ ಭಗವಂತನೂ ಜನರ ಕೈಲಿ ಅನಿಸ್ಕೋಬಾರ್ದು ಅಂತ ತೀರ್ಮಾನ ಮಾಡ್ತಾನೆ. ಯಾಕೆಂದ್ರೆ ಜನರು ಅನಿಸೋದು ಅಷ್ಟು ಎಫೆಕ್ಟ್ ಜಾಸ್ತಿ. ಅದಕ್ಕೆ ಜನರ ಕೈಲಿ ನಾನು ಯಾಕೆ ಅನಿಸ್ಕೊಳ್ಳಿ ಅಂತ. ಅಲ್ಲ, ನಿಮಗೇನು ಗೊತ್ತು, ನಿಮ್ಮ ಕೃಷ್ಣ ನಿಮಗೇನಾರು ಬಂದು ಹೇಳಿದಾನ ಇದೆಲ್ಲ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಇದೇ ಉತ್ತರವನ್ನು ಕೊಟ್ಟಿದ್ದಾನೆ. ಯಾವಾಗ ಅಂದರೆ ಕೃಷ್ಣ ಪಾಂಡವರ ಪರವಾಗಿ ಸಂಧಾನಕ್ಕೆ ಅಂತ ಬಂದಿದ್ದಾನೆ. ಬಂದಾಗ ದುರ್ಯೋಧನ ಭೀಷ್ಮ ದ್ರೋಣಾದಿಗಳೆಲ್ಲ ಬೇಕಾದಷ್ಟು ಆತಿಥ್ಯ ರೆಡಿ ಮಾಡ್ಕೊಂಡಿದ್ರು. ಯಾರ ಮನೆಗೂ ಕೃಷ್ಣ ಹೋಗಲಿಲ್ಲ. ವಿದುರನ ಮನೆಗೆ ಹೋದ. ಇದೆಲ್ಲ ಕಥೆ ಕೇಳಿದ್ದೆವು ನಾವು. ವಿದುರ ಕೃಷ್ಣನಿಗೆ ಉಪಚಾರ ಮಾಡಿ ರಾತ್ರಿ ಒಂದು ಮಾತು ಹೇಳ್ತಾನೆ, ಕೃಷ್ಣ ನೀನು ನಮ್ಮ ಮನೆಗೆ ಬಂದಿದ್ದೇನೋ ಸಂತೋಷ, ಆದರೆ ದುರ್ಯೋಧನನಿಗೆ ಬುದ್ಧಿ ಹೇಳ್ತೀನಿ ಬಂದಿಯಲ್ಲ, ಇದು ವೇಸ್ಟು ಅಂತ ನನಗೆ ಅನ್ನಿಸ್ತಾ ಇದೆ. ದುರ್ಯೋಧನ ಯಾರ ಮಾತು ಕೇಳ್ತಾನೆ? ಅವನೇ ನಿನ್ನ ಮಾತು ಕೇಳಲ್ಲ. ಸಭೆಯಲ್ಲಿ ನಿನಗೆ ಅವಮಾನ ಮಾಡ್ತಾನೆ. ಅವನು ನಿನಗೆ ಅವಮಾನ ಮಾಡಿದ್ರೆ ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ದುರ್ಯೋಧನ ನೀನು ಎಷ್ಟು ಬುದ್ಧಿ ಹೇಳಿದ್ರೆ ಅವನ ಬದಲಾವಣೆ ಆಗಲ್ಲ. ದುರ್ಯೋಧನನಿಗೆ ಬುದ್ಧಿ ಹೇಳ್ತೇನೆ ಅಂತ ಅಂದ್ಕೊಂಡು ಬಂದಿಲ್ಲ, ಇದು ಸುಮ್ಮನೆ ವೇಸ್ಟು ಅಂತ ಅನ್ನಿಸ್ತಾ ಇದೆ ನನಗೆ. ಇದಕ್ಕೋಸ್ಕರ ನೀನು ಬರಬಾರ್ದಾಗಿತ್ತು, ಬಂದಿದ್ದು ಉಪಯೋಗ ಏನಾಗಲ್ಲ ಅಂತ ವಿದುರ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ,
ದುರ್ಯೋಧನನನ್ನು ಬದಲಾಯಿಸ್ತೇನೆ ಅಂತ ನಾನು ಬಂದಿಲ್ಲ. ಅವನು ಬದಲಾಗಲ್ಲ ಅನ್ನೋದು ನನಗೆ ಗೊತ್ತು. ಯಾಕೆ ಬಂದೆ ಅಂದರೆ ಕೃಷ್ಣನ ಕೈಯಲ್ಲಿ ಯುದ್ಧ ನಿಲ್ಲಿಸೋದಕ್ಕೆ ಅವಕಾಶ ಇತ್ತು. ಕೃಷ್ಣ ಒಂದು ಮಾತು ಹೇಳಿ ಯುದ್ಧ ನಿಲ್ಲಿಸಬಹುದಿತ್ತು. ಕೃಷ್ಣ ಬೇಕಂತ ಸುಮ್ಮನೆ ಕೂತ್ಕೊಂಡ ಅಂತ ಜನ ನನ್ನ ಬಗ್ಗೆ ಬೈಕೋತಾರೆ. ಅವ್ರು ಯಾಕೆ ಅವ್ರ ಕೈಲಿ ಯಾಕೆ ಬಯಸ್ಕೋಬೇಕು ಅಂತ ನಾನು ಬಂದಿದ್ದೇನೆ ಹೊರತು ದುರ್ಯೋಧನ ನನ್ನ ಉಪದೇಶ ಕೇಳಿ ಬದಲಾವಣೆ ಆಗಿಬಿಡ್ತಾನೆ, ನನ್ನ ಮಾತು ಕೇಳಿ ಅವನು ಒಳ್ಳೆ ದಾರಿ ಹಿಡಿದು ಬಿಡ್ತಾನೆ ಅನ್ನೋ ಭ್ರಮೆ ನನಗೇನೂ ಇಲ್ಲ. ನಾಳೆ ಅವನೇನು ಮಾಡ್ತಾನೆ, ಏನು ಅವಮಾನ ಮಾಡ್ತಾನೆ ಎಲ್ಲ ನನಗೆ ಗೊತ್ತಿದೆ. ನನ್ನ ಮಾತು ಕೇಳಲ್ಲ ಅಂತಲೂ ನನಗೆ ಗೊತ್ತು. ನನ್ನ ಮಾತು ಕೇಳಲ್ಲ ಅಂತ ನಾನು ಸುಮ್ಮನೆ ಇದ್ದರೆ ಕೃಷ್ಣ ಹೇಳಲಿಲ್ಲ ಅಂತ ಆಕ್ಷೇಪ ಬರುತ್ತೆ. ಈಗೇನಾಗತ್ತೆ, ಕೃಷ್ಣ ಹೇಳ್ದ ದುರ್ಯೋಧನ ಕೇಳಲಿಲ್ಲ ಅಂತ ಆಗತ್ತೆ. ತಪ್ಪು ಅವನ ಮೇಲೆ ಇರುತ್ತೆ, ನನ್ನ ಮೇಲೆ ಇರಲ್ಲ. ಹಾಗಾಗಿ ದುರ್ಯೋಧನ ಕೃಷ್ಣ ಅಷ್ಟು ಎಚ್ಚರಿಕೆ ಕೊಟ್ಟರು, ದುರ್ಯೋಧನ ಹೇಳಿದ ಮಾತು ಕೇಳಲಿಲ್ಲ ಅಂತ ಅವನ ಬಗ್ಗೆ ಅನ್ಕೋತಾರೆ ಹೊರತು ನಾನೇ ಹೇಳದೇ ಇದ್ದಿದ್ರೆ ಕೃಷ್ಣ ಒಂದು ಮಾತು ಹೇಳಿ ದುರ್ಯೋಧನ ಬುದ್ಧಿ ಹೇಳಬೇಕಾಗಿತ್ತು. ಹಾಗೆ ನನ್ನ ಮೇಲೆ ಅನ್ಕೋತಾರಪ್ಪ, ಜನರ ಬಾಯಿಗೆ ಬೀಳೋದು ಬೇಡ ಅಂತ ನಾನು ಬಂದು ಹೇಳ್ತೀನಿ ಅಷ್ಟೇ. ಅವನ ಬದಲಾವಣೆ ಆಗಲ್ಲ, ನನಗೆ ಗೊತ್ತು ಹಾಗೆ ಅಂತ ಹೇಳ್ತಾನೆ. ಇದಿಷ್ಟು ಕೃಷ್ಣ ಪರಮಾತ್ಮ ಭೀಷ್ಮರು ಸಂಪಾದನೆ ಮಾಡಿಕೊಂಡ ಜ್ಞಾನವನ್ನು ಮುಂದಿನ ಸಮಾಜಕ್ಕೆ ತಲುಪಿಸಬೇಕು ಅನ್ನುವ ಕಳಕಳಿಯಿಂದ ಭೀಷ್ಮರ ಬಳಿಗೆ ಕೂರಿಸಿ ಭೀಷ್ಮರಿಂದ ಉಪದೇಶ ಮಾಡಿಸಿದ. ಆದರೆ ಭೀಷ್ಮರು ಅಷ್ಟವಸುಗಳಲ್ಲಿ ಒಬ್ಬನ ಅವತಾರ, ದ್ಯು ಎಂಬ ವಸುವಿನ ಅವತಾರ. ಪಾಠ ಕೂತ್ಕೊಂಡಿರೋದು ಧರ್ಮರಾಜರು ಯಮದೇವರ ಅವತಾರ. ವಸುವಿಗಿಂತ ಯಮದೇವರು ದೊಡ್ಡವರು. ಹಾಗಾಗಿ ಭೀಷ್ಮರಿಗಿಂತ ತಾರತಮ್ಯ ದೊಡ್ಡವರಾದಂತಹ ಯಮದೇವರ ಅವತಾರನಾದ ಧರ್ಮರಾಜನಿಗೆ ಉಪದೇಶ ಮಾಡೋ ಯೋಗ್ಯತೆ ಭೀಷ್ಮರಿಗೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಭೀಷ್ಮರೊಳಗೆ ಪ್ರವೇಶ ಮಾಡಿದ. ಕೃಷ್ಣ ಭೀಷ್ಮರೊಳಗೆ ಪ್ರವೇಶ ಮಾಡಿ ಕೃಷ್ಣ ಡೈರೆಕ್ಟಾಗಿ ಹೇಳ್ದ, ಕೇಳಲಿಲ್ಲ, ಭೀಷ್ಮಾಂತರ್ಗತನಾಗಿ ಹೇಳಿದ ಪರಮಾತ್ಮ. ಹೀಗೆ ಭೀಷ್ಮರಿಗೆ ಧರ್ಮರಾಜನಿಗೆ ಉಪದೇಶ ಮಾಡುವ ಯೋಗ್ಯತೆ ಇಲ್ಲ ಅಂತ ಹೇಳಿ ಸಂಬಂಧದಲ್ಲಿ ಅವರು ಹಿರಿಯರು ಅದೆಲ್ಲ ಬೇರೆ. ಅದರ ಮೂಲ ಸ್ವರೂಪದಲ್ಲಿ ವಸುವಿನ ಅವತಾರನಾದ ಭೀಷ್ಮರು, ವಸುವಿಗಿಂತ ಯಮದೇವರು ದೊಡ್ಡವರು. ಯಮದೇವರು ದೊಡ್ಡವರಾದ್ದರಿಂದ ಅವರ ಅವತಾರನಾದ ಧರ್ಮರಾಜನಿಗೆ ಉಪದೇಶ ಮಾಡುವಂಥ ಯೋಗ್ಯತೆ ಭೀಷ್ಮರಿಗಿಲ್ಲ. ಆದ್ದರಿಂದ ಭೀಷ್ಮರೊಳಗೆ ಕೃಷ್ಣ ಪ್ರವೇಶ ಮಾಡಿ ಉಪದೇಶ ಮಾಡ್ದ ಅಂತ ಹೇಳ್ತಾರೆ. ಇದು ಒಳಗಿನ ರಹಸ್ಯ. ಹೊರಗಡೆ ದೃಷ್ಟಿಯಲ್ಲಿ ಏನಪ್ಪ ಅಂದರೆ ಕೃಷ್ಣ ಹೇಳಿದಾಗಲೇ ಕೇಳಿದ್ದಿದ್ದರೆ ಧರ್ಮರಾಜ ತಾರತಮ್ಯದಲ್ಲಿ ಅವನಿಗಿಂತ ಚಿಕ್ಕವರಾದ ಭೀಷ್ಮರ ಮುಂದೆ ಕೂತು ಪಾಠ ಕೇಳೋ ಆ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ದೊಡ್ಡವರು ಹೇಳಿದಾಗಲೇ ನಾವು ಬುದ್ಧಿ ಕೇಳಿದ್ರೆ ಚಿಕ್ಕವ್ರ ಕೈಲಿ ಬುದ್ಧಿ ಹೇಳಿಸ್ಕೊಳ್ಳೋದು ತಪ್ಪತ್ತು. ಅಮ್ಮ ಹೇಳಿದಾಗಲೇ ಬುದ್ಧಿ ನಾವು ತಿದ್ಕೊಂಡ್ರೆ ನಾಳೆ ಹೆಂಡತಿ ಕೈಲಿ ಬುದ್ಧಿ ಹೇಳಿಸ್ಕೊಳ್ಳೋದು ತಪ್ಪತ್ತು. ಯಾಕಂದ್ರೆ ನಾವು ಅಮ್ಮ ಹೇಳಿದಾಗ ಕಿವಿ ಮೇಲೆ ಹಾಕ್ಕೊಳ್ಳೋದ ಓಡಾಡ್ತಾ ಅಮ್ಮನ ಮೇಲೆ ಸಲಿಗೆ ಅಮ್ಮ ಹೇಳಿದ ಕಿವಿ ಮೇಲೆ ಹಾಕಲ್ಲ, ಹೆಂಡತಿ ಕೊನೆ ತನಕ ಬುದ್ಧಿ ಹೇಳ್ತಾ ಇರ್ತಾಳೆ. ಅದನ್ನು ದೊಡ್ಡವರು ಹೇಳಿದಾಗಲೇ ನಾವು ನಮ್ಮನ್ನು ತಿದ್ದುಕೊಂಡ್ರೆ ಚಿಕ್ಕವ್ರ ಕೈಲಿ ಬುದ್ಧಿ ಹೇಳಿಸ್ಕೊಳ್ಳೋದು ತಪ್ಪತ್ತೆ. ಕೃಷ್ಣ ಹೇಳಿದಾಗಲೇ ಕೇಳಿದ್ದಿದ್ರೆ ಭೀಷ್ಮರ ಹತ್ರ ಹೋಗೋದು ತಪ್ಪಾಯಿತು. ಕೃಷ್ಣ ಹೇಳಿದಾಗ ಕೇಳಲಿಲ್ಲ, ಅವರಿಗಿಂತ ತಾರತಮ್ಯದಲ್ಲಿ ಕೆಳಗಿನವರಾದ ಭೀಷ್ಮರ ಮುಂದೆ ಕೂಡಿಸಿ ಉಪದೇಶ ಮಾಡಿಸ್ತಾ ದೇವರು. ಇದೆಲ್ಲ ನಮ್ಮ ಜೀವನಕ್ಕೊಂದು ಪಾಠ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಇದು ಭೀಷ್ಮರ ಈ ಒಂದು ಪ್ರಸಂಗ ಇದೆಯಲ್ಲ, ಇದು ಬಹಳ ಮಾರ್ಮಿಕವಾದ ಪ್ರಸಂಗ. ಹೀಗೆ ಭೀಷ್ಮಾಚಾರ್ಯರಿಂದ ಪರಮಾತ್ಮ ಭೀಷ್ಮಾಂತರ್ಗತನಾಗಿ ಉಪದೇಶ ಮಾಡಿಸ್ದ ಧರ್ಮರಾಜನಿಗೆ ಅಂತ ಇದ್ದಾರೆ. ಇಷ್ಟೆಲ್ಲ ಉಪದೇಶ ಮಾಡಿದ ಮೇಲೆ ಭೀಷ್ಮಾಚಾರ್ಯರು ಉತ್ತರಾಯಣ ಕಾಲ ಬಂದ ಮೇಲೆ ನಾನು ಮರಣ ಹೊಂದಬೇಕು ಅಂತ ಅವ್ರು ಕಾಯ್ತಾ ಇದ್ದರು. ಉತ್ತರಾಯಣ ಕಾಲ ಬಂತು. ಇವಾಗ ನಾವು ಉತ್ತರಾಯಣ ಮುಗಿಸ್ಕೊಂಡು ದಕ್ಷಿಣಾಯನದ ಹತ್ತಿರ ಇದ್ದೇವೆ. ನಾವು ನಾಳೆ 17 ಆದರೆ ದಕ್ಷಿಣಾಯನ ಪ್ರಾರಂಭ. ಅವರಿಗೆ ಉತ್ತರಾಯಣ ಬರಬೇಕು ಅಂತ ಕಾಯ್ತಾ ಇದ್ದರು ಅವರು. ಯಾಕೆ ಅಂತಂದರೆ ಉತ್ತರಾಯಣದಲ್ಲಿ ದೇಹತ್ಯಾಗ ಮಾಡಿದರೆ ಪುನರಾವೃತ್ತಿ ಇಲ್ಲದೆ ಇರೋ ಲೋಕಕ್ಕೆ ಹೋಗ್ತೇವೆ. ದಕ್ಷಿಣಾಯನದಲ್ಲಿ ದೇಹತ್ಯಾಗ ಮಾಡಿದರೆ ಶಾಶ್ವತವಾದ ಲೋಕಕ್ಕೆ ಹೋಗೋದಿಲ್ಲ ಅಂತ ಒಂದು ಇದೆ. ಆದರೆ ದಕ್ಷಿಣಾಯನದಲ್ಲಿ ಅನೇಕ ಮಹಾನುಭಾವರ ಆರಾಧನೆಗಳು ಬರುತ್ತೆ. ನಾಳೆ ರಾಘವನ ಸ್ವಾಮಿಗಳ ಆರಾಧನೆ ದಕ್ಷಿಣಾಯನದಲ್ಲೇ ಬರುತ್ತೆ. ಹಾಗಾದರೆ ಇವರೆಲ್ಲ ದಕ್ಷಿಣಾಯನದಲ್ಲಿ ಹೋದರು ಅಂತ ಹೇಳಿ ಇವರ ಪ್ರಭಾವ ಕಡಿಮೆ ಆಗುತ್ತೇನು? ಅದಕ್ಕೆ ಮಧ್ವಾಚಾರ್ಯರು ನಮಗೆ ಎಚ್ಚರಿಕೆ ಕೊಡ್ತಾರೆ. ಇಲ್ಲೊಂದು ಸೂಕ್ಷ್ಮ ಇದೆ. ಉತ್ತರಾಯಣ ಕಾಲದಲ್ಲಿ ದೇಹತ್ಯಾಗ ಮಾಡೋದು ಅಂದರೆ ನಮ್ಮ ಪಂಚಾಂಗದಲ್ಲಿ ಉತ್ತರಾಯಣ ಆಗಿರಬೇಕು ಅಂತ ಅಲ್ಲ. ನಮ್ಮ ದೇಹದ ಒಳಗೆ ಬಲಗಡೆಗೆ ಉತ್ತರಾಯಣ ರಶ್ಮಿಗಳು ಅಂತಿದೆ, ಎಡಗಡೆಗೆ ದಕ್ಷಿಣಾಯನ ರಶ್ಮಿಗಳು ಅಂತಿದೆ. ಹಾಗಾಗಿ ಜೀವ ದೇಹದಿಂದ ಹೊರಗೆ ಹೋಗುವಾಗ ಅವರು ಉತ್ತರಾಯಣದ ರಶ್ಮಿಯಿಂದ ಅಂದರೆ ಬಲಗಡೆ ಉತ್ತರಾಯಣ ರಶ್ಮಿಯ ಮೂಲಕ ದೇಹದಿಂದ ಹೊರಗೆ ಹೋದರೆ ಅವರು ಉತ್ತರಾಯಣದಲ್ಲಿ ಹೋದರು ಅಂತಲೇ ಲೆಕ್ಕ. ಹೊರಗಡೆ ಪಂಚಾಂಗದಲ್ಲಿ ದಕ್ಷಿಣಾಯನ ಇರ್ಬೋದು, ಆದರೆ ದೇಹದಿಂದ ಹೊರಗೆ ಹೋಗಬೇಕಾದ್ರೆ ಆ ಜೀವ ದೇಹದ ಬಲಗಡೆ ಇರತಕ್ಕ ಉತ್ತರಾಯಣ ರಶ್ಮಿಗಳ ಮೂಲಕ ಹೊರಗೆ ಹೋದರೆ ಅವರು ಉತ್ತರಾಯಣದಲ್ಲೇ ಹೋಗಿದ್ದಾರೆ ಅಂತ ಅರ್ಥ. ಹೊರಗಡೆ ಪಂಚಾಂಗದಲ್ಲಿ ಉತ್ತರಾಯಣವೇ ಇದ್ದರೂ ಕೂಡ
ಅವರ ದೇಹದಿಂದ ಜೀವ ಹೊರಗೆ ಹೋಗುವಾಗ ದಕ್ಷಿಣಾಯನ ರಶ್ಮಿಗಳನ್ನು ಎಡಭಾಗದ ರಶ್ಮಿಗಳ ಮೂಲಕ ಹೊರಗೆ ಹೋದರೆ ದಕ್ಷಿಣಾಯನದಲ್ಲಿ ಹೋದರು ಅಂತಲೇ ಲೆಕ್ಕ. ಹಾಗಾದರೆ ಇದು ಭೀಷ್ಮರಿಗೆ ಗೊತ್ತಿದೆಯೋ ಇಲ್ವೋ? ಅವರ್ಯಾಕೆ ಉತ್ತರಾಯಣಕ್ಕಾದರು ಅಂದರೆ ಭೀಷ್ಮಾಚಾರ್ಯರಂತಹ ಕೆಲವು ಯೋಗ್ಯ ಅಧಿಕಾರಿಗಳಿಗೆ ಒಳಗಡೆ ಉತ್ತರಾಯಣದಿಂದ ಹೊರಗೆ ಬರುವಾಗ ಹೊರಗೂ ಉತ್ತರಾಯಣ ಸೇರಿಕೊಂಡಿದ್ದರೆ ಫಲ ವಿಶೇಷ ಇದೆ, ಅದಕ್ಕೋಸ್ಕರ ಕಾದರಷ್ಟೆ. ಭೀಷ್ಮಾಚಾರ್ಯರಂತಹ ಕೆಲವು ಜೀವರಾಶಿಗಳ ಕೆಲವು ಅಧಿಕಾರಿಗಳಿಗೆ ಅವರು ಉತ್ತರಾಯಣ ರಶ್ಮಿಯ ಮೂಲಕ ದೇಹದಿಂದ ಹೊರಗೆ ಬರಬೇಕಾದರೆ ಹೊರಗೂ ಉತ್ತರಾಯಣ ಇದ್ದರೆ ಅವರಿಗೆ ವಿಶೇಷವಾದ ಪುಣ್ಯ ಇದೆ, ಅದಕ್ಕೋಸ್ಕರ ಉತ್ತರಾಯಣವನ್ನು ಕಾದರು ಅವರು. ಹೊರತು ದಕ್ಷಿಣಾಯನದಲ್ಲಿ ಹೋಗಿದ್ದರೆ ಭೀಷ್ಮರಿಗೆ ದುರ್ಗತಿ ಆಗ್ತಾಯಿತ್ತು ಅಂತಲ್ಲ. ಯಾವಾಗ ಭೀಷ್ಮಾಚಾರ್ಯರು ಸ್ವಚ್ಛಂದ ಮರಣವನ್ನು ತಾವೇ ಬಯಸಿದಾಗ ಸಾಯುವಂತಹ ಒಂದು ಶಕ್ತಿ ಇತ್ತು ಅವರಿಗೆ, ಹಾಗಾಗಿ ಸ್ವಚ್ಛಂದ ಮರಣಗಳಾದ ಭೀಷ್ಮರು ಉತ್ತರಾಯಣಕ್ಕೋಸ್ಕರ ನಿರೀಕ್ಷೆ ಮಾಡ್ತಾಯಿದ್ದರು. ಉತ್ತರಾಯಣ ಕಾಲ ಬಂತು, ಆಗ ಅವರು ಮಾತು ನಿಲ್ಲಿಸಿದರು, ಉಪದೇಶ ನಿಲ್ಲಿಸಿದರು. ಉಪದೇಶ ನಿಲ್ಲಿಸಿ ಕಣ್ಣು ಮುಚ್ಚಿದರು. ಕಣ್ಣು ಮುಚ್ಚಿ ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಕಣ್ಣೆದುರಿಗೆ ಕೃಷ್ಣ ಇದ್ದಾನೆ, ಆದರೂ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ರು ಅವರು. ನಾವು ದೂರದಿಂದ ದೇವಸ್ಥಾನಕ್ಕೆ ಬಂದು ದೇವ್ರ ಮುಂದೆ ನಿಂತ್ಕೊಂಡು ಕಣ್ಣು ಮುಚ್ಚಿದೆವು ನೋಡಿ, ಅಥವಾ ಆ ಲೆಕ್ಕಾಚಾರ. ಎಷ್ಟೋ ಜನ ಹೇಳ್ತಾರೆ ಪಾಪ, ಅಲ್ಲಿಂದ ತಿರುಪತಿಗೆ ಇಲ್ಲಿಂದ ಹೋಗ್ತೇವೆ ನಾವು ಕಷ್ಟಪಟ್ಕೊಂಡು, ಶ್ರೀನಿವಾಸರ ಮುಂದೆ ನಿಂತ್ಕೊಂಡಾಗ ಕಣ್ಣು ಮುಚ್ಚಿಬಿಡ್ತೇವೆ ನಾವು. ಅವನ್ನ ನೋಡೋಕ್ಕೆ ಹೋಗಿರೋದು ಇಷ್ಟು ಇಲ್ಲಿಂದ ನಾವು ಮಾತ್ರ ಹಾಗೆ ಮಾಡೋದಲ್ಲ. ಭೀಷ್ಮರು ಹಾಗೇ ಮಾಡೋದು. ಕೃಷ್ಣ ಎದುರಿಗೆ ಕೂತಿದ್ದಾನೆ, ಕೃಷ್ಣ ಎದುರಿಗೆ ಇದ್ದರೂ ಅವರು ಆಗ ಕಣ್ಣು ಮುಚ್ಕೊಂಡ್ರಂತೆ. ನಾವು ಬರೀ ಕಣ್ಣು ಮುಚ್ಚಿದ್ದೇವೆ. ಕಣ್ಣು ಮುಚ್ಚಿದ್ದು ಯಾಕೆ? ನಾವು ನಮ್ಮ ಲೀಸ್ಟಲ್ಲಿ ಏನೇನು ಕೇಳಬೇಕು ಅಂತ ಅಂದ್ಕೊಂಡಿರ್ತೇವೆ, ಅದೆಲ್ಲ ಮಿಸ್ ಆಯಿತೋ ಏನೋ ಅಂತ ಗಾಬರಿಗೆ ನಾವು ಕಣ್ಣು ಮುಚ್ಚೋದು. ಆದರೆ ಭೀಷ್ಮರು ಕಣ್ಣು ಮುಚ್ಚಿದ್ದು ಯಾಕೆ ಅಂದರೆ ತಮ್ಮ ಹೃದಯದಲ್ಲಿ ಕೃಷ್ಣನನ್ನೇ ಧ್ಯಾನ ಮಾಡಿದ್ರು. ಭಗವಂತನ ಧ್ಯಾನ ಮಾಡ್ತಾ ದೇಹತ್ಯಾಗ ಮಾಡಬೇಕು ಅಂಥೇಳಿ ಭೀಷ್ಮಾಚಾರ್ಯರು ತಮ್ಮ ಹೃದಯದಲ್ಲಿ ಕೃಷ್ಣನನ್ನೇ ಧ್ಯಾನ ಮಾಡಿದ್ರು. ಅವರು ಕಣ್ಣು ಮುಚ್ಚಿದಾಗ ಅವರಿಗೆ ಯಾವ ಕೃಷ್ಣ ಕಂಡ? ಈ ಕೃಷ್ಣ ಎದುರು ಕೂತಿರೋ ಕೃಷ್ಣ ಕಾಣಲಿಲ್ಲ. ಅವರು ಕಣ್ಣು ಮುಚ್ಚಿದಾಗ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿರುವಂತಹ ಕೃಷ್ಣನ ಕೆಲವು ಪ್ರಸಂಗಗಳು ಅವ್ರ ಕಣ್ಣು ಮುಂದೆ ಬಂತು. ಏನು ಅಂದರೆ, ಕುರುಕ್ಷೇತ್ರದ ಮಹಾಯುದ್ಧದ ಪ್ರಾರಂಭದ ದಿವಸ ಅರ್ಜುನ ಬಂಧು ವ್ಯಾಮೋಹದಿಂದ ನಾನು ಯುದ್ಧವನ್ನೇ ಮಾಡಲ್ಲ ಅಂತ ಕುಸಿದು ಕೂತಾಗ ಕೃಷ್ಣ ಸಾರಥಿಯಾಗಿ ರಥವನ್ನು ತೆಗೆದುಕೊಂಡು ಮುಂದೆ ಬಂದು ಕೃಷ್ಣನಿಗೆ ಗೀತೋಪದೇಶ ಮಾಡಿದ್ನಲ್ಲ, ಆ ಪಾರ್ಥಸಾರಥಿ ಕೃಷ್ಣನ ಚಿತ್ರ ಭೀಷ್ಮರ ಮನಸ್ಸಿನೊಳಗೆ ಕಾಣಿಸ್ತಂತೆ. ಅಂಥ ಪಾರ್ಥಸಾರಥಿಯ ಪಾದಾರವಿಂದಗಳಲ್ಲಿ ನನ್ನ ಮನಸ್ಸು ನೆಲೆಗೊಳ್ಳಲಿ ಅಂತ ಒಳಗಿಂದೊಳಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣ ನಾನು ಆಯುಧವನ್ನೇ ಹಿಡಿಯಲ್ಲ, ಯುದ್ಧವೇ ಮಾಡಲ್ಲ ಅಂತ ಕೃಷ್ಣ ಹೇಳಿದ್ದ. ಭೀಷ್ಮಾಚಾರ್ಯರು ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು. ಯುದ್ಧದ ಒಂದು ಸಂದರ್ಭದಲ್ಲಿ ಕೃಷ್ಣ ಸಿಟ್ಟುಕೊಂಡು ರಥದ ಚಕ್ರವನ್ನೇ ಹಿಡಿದುಕೊಂಡು ನುಗ್ಗಿ ಬಂದ. ಕೃಷ್ಣ ಚಕ್ರವನ್ನು ಹಿಡಿದು ನುಗ್ಗಿ ಬಂದರೆ ಭೀಷ್ಮರು ಹೆದರಿಕೊಳ್ಳಿಲ್ಲ. ಅಸ್ತ್ರ ಕೈ ಬಿಟ್ಟು ಕೈ ಮುಗಿದು ನೋಡ್ತಾ ನಿಂತ್ಕೊಂಡ್ಬಿಟ್ರು. ಕೃಷ್ಣ, ಯುದ್ಧವೇ ಮಾಡಲ್ಲ ಅಂತ ನೀ ಪ್ರತಿಜ್ಞೆ ಮಾಡಿದ್ದಿ, ಆಯುಧ ಹಿಡಿಸ್ತೇನೆ ಕೃಷ್ಣನ ಕೈಯಲ್ಲಿ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ನನ್ನ ಭಕ್ತನಾದ ನನ್ನ ಮಾತು ಸತ್ಯ ಮಾಡಬೇಕು ಅಂತ ಹೇಳಿ ನಿನ್ನ ಮಾತು ಸುಳ್ಳು ಮಾಡಿಕೊಂಡು ಚಕ್ರ ಹಿಡ್ಕೊಂಡು ಬಂದುಬಿಟ್ಟಿಯಲ್ಲ ಕೃಷ್ಣ, ನಮೋ ನಮಃ ಭಕ್ತವತ್ಸಲ ಅಂತ ಭೀಷ್ಮರು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ನಿಂತ್ಕೊಂಡ್ಬಿಟ್ರು. ಆ ಕೃಷ್ಣನ ಚಿತ್ರ ಅವರ ಕಣ್ಣು ಮುಂದೆ ಕಣ್ಣು ಮುಚ್ಚಿದಾಗ ಬಂತು. ಯಾವ ಗೋಪಿಕೆಯರೆಲ್ಲ ಯಾವ ಕೃಷ್ಣನ ಮುಗುಳ್ನಗೆ, ಅವನ ಕಣ್ಣು ಪ್ರೇಮಪೂರ್ಣವಾದ ನೋಟ, ಅವನ ಪ್ರೀತಿಭರಿತವಾದ ಮಾತುಗಳು, ಇದನ್ನೆಲ್ಲ ನೋಡಿ ಯಾವ ಗೋಪಿಯರು ಧನ್ಯರಾದರೋ ಅಂಥ ಗೋಪಿಕಾ ಕೃಷ್ಣ ಅವರ ಕಣ್ಮುಂದೆ ಬಂದು ನಿಂತಿದ್ದಾನೆ. ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ಮಹಾಪ್ರಭು ಈ ಕೃಷ್ಣ ಅನ್ನುವ ಚಿಂತನೆ ಅವರು ಕಣ್ಮುಚ್ಚಿ ಮಾಡಿದ್ದಾರೆ. ಆಗ ಅವರು ದೇಹತ್ಯಾಗ ಮಾಡಿದ್ದಾರೆ. ಕೃಷ್ಣ ಎದುರಿಗೆ ಕೂತಿದ್ದಾನೆ. ಕೃಷ್ಣನನ್ನೇ ಧ್ಯಾನ ಮಾಡ್ತಾ ದೇಹತ್ಯಾಗ ಮಾಡಿದ್ದಾರೆ. ದೇವಲೋಕದಿಂದ ದೇವತೆಗಳೆಲ್ಲ ಭೀಷ್ಮರ ಮೇಲೆ ಮಳೆ ಸುರಿಸಿದ್ದಾರೆ. 800 ವರ್ಷ ಸಾರ್ಥಕವಾದ ಬದುಕಿ ಬಾಳಿ ಕೃಷ್ಣನ ಎದುರಿಗೆ ದೇಹತ್ಯಾಗ ಮಾಡಿದ್ದಾರೆ ಇವರು ಅಂತ ಹೇಳಿ ದೇವತೆಗಳೆಲ್ಲ ಹೂ ಮಳೆ ಸುರಿಸಿದ್ದಾರೆ. ಇಲ್ಲಿ ಒಂದು ಸೂಕ್ಷ್ಮವನ್ನು ಆಚಾರ್ಯರು ತಿಳಿಸ್ತಾರೆ. ಇಷ್ಟು ಧ್ಯಾನ ಮಾಡ್ತಾ ಇದ್ದರು ಭೀಷ್ಮಾಚಾರ್ಯರು. ಆದರೆ ಕೃಷ್ಣ ಒಂದು ಚಮತ್ಕಾರ ಮಾಡಿದ. ಅವರ ದೇಹತ್ಯಾಗದ ಅಂತಿಮ ಕ್ಷಣದಲ್ಲಿ ಅವರು ಯಾವ ತನ್ನ ರೂಪವನ್ನು ಧ್ಯಾನ ಮಾಡ್ತಾ ಇದ್ರಲ್ಲ, ಆ ರೂಪವನ್ನು ಮರೆಮಾಚಿ ಅವರ ಮೂಲ ರೂಪವೇ ಅವರ ಕಣ್ಮುಂದೆ ಕಾಣುವಂತೆ ಮಾಡಿದ ಭಗವಂತ. ಹಾಗಾಗಿ ದೇಹತ್ಯಾಗದ ಅಂತಿಮ ಕ್ಷಣದಲ್ಲಿ ದೇವರ ಧ್ಯಾನದಿಂದ ವಿಚಲಿತರಾಗಿ ಅವರ ಮೂಲ ರೂಪವನ್ನೇ ಧ್ಯಾನ ಮಾಡ್ತಾ ದೇಹತ್ಯಾಗ ಮಾಡಿದ್ರು. ಆದ್ದರಿಂದ ಮೂಲ ರೂಪಕ್ಕೆ ಹೋಗಿ ಸೇರಿಕೊಂಡ್ರೆ ಹೊರತು ಮೋಕ್ಷಕ್ಕೆ ಹೋಗಲಿಲ್ಲ ಅಂತ ಇದ್ದಾರೆ. ಪರಮಾತ್ಮ ಇಷ್ಟು ಮೋಸ ಮಾಡ್ಬೋದ? ಇಷ್ಟೊತ್ತೆಲ್ಲ ಕೂತ್ಕೊಂಡು ಅವ್ರ ಕೈಲಿ ಪ್ರವಚನ ಮಾಡಿಸಿ
ಅವರಿಗೆ ದರ್ಶನ ಕೊಟ್ಟು ಅವರ ಮನಸ್ಸಿನೊಳಗೂ ತಾನು ದರ್ಶನ ಕೊಟ್ಟು ದೇಹತ್ಯಾಗ ಮಾಡೋ ಕೊನೆ ಗಳಿಗೆ ಒಳಗೆ ಅವರ ಮೂಲ ರೂಪ ಅವ್ರ ಕಣ್ಮುಂದೆ ಬರುವಂತೆ ಮಾಡಿ ಅವರು ಮೂಲ ರೂಪಕ್ಕೆ ಸೇರೋ ಹಾಗೆ ಮಾಡಿದ್ರಲ್ಲ, ತನ್ನ ರೂಪವನ್ನೇ ನೋಡೋ ಹಾಗೆ ಯಾಕೆ ಮಾಡಲಿಲ್ಲ ದೇವರು? ಯಾಕೆ ಮಾಡಲಿಲ್ಲ ಅಂದರೆ ಅವರಿನ್ನೂ ತನ್ನನ್ನು ಸೇರಲಿಕ್ಕೆ ಇನ್ನೂ ಸಾಧನೆ ಮಾಡಬೇಕಾಗಿದೆ. ಆದ್ದರಿಂದ ಈಗಲೇ ಮೋಕ್ಷ ಕೊಟ್ಬಿಟ್ರೆ ಕೊಡೋಕ್ಕೆ ಸಾಧನೆ ಮಾಡಬೇಕು, ಸಾಧನೆ ಆಗಿಲ್ಲ. ಹಾಗಾಗಿ ಅವರು ಮೂಲ ರೂಪದಿಂದ ತಮ್ಮ ಮೋಕ್ಷಕ್ಕೆ ಬೇಕಾದ ಸಾಧನೆಗಳನ್ನು ಮಾಡಿಕೊಳ್ಳೋದಕ್ಕೆ ಇನ್ನೂ ಅವಕಾಶ ಇದೆ, ಇನ್ನೂ ಮಾಡ್ಕೋಬೇಕಾಗಿದೆ ಅವರು. ಅದಕ್ಕೋಸ್ಕರ ತನ್ನ ಮೂಲ ರೂಪವನ್ನು ಸೇರಲಿಕ್ಕೆ ಅನುಕೂಲ ಆಗೋ ಹಾಗೆ ಮಾಡ್ದ. ತನ್ನನ್ನೇ ಧ್ಯಾನ ಮಾಡ್ತಾ ದೇಹ ತ್ಯಾಗ ಮಾಡಿದ್ರೆ ಅವರು ಭಗವಂತನ ಲೋಕವನ್ನೇ ಸೇರಬೇಕು. ಆದರೆ ಭಗವಂತನ ಲೋಕವನ್ನು ಸೇರಲಿಕ್ಕೆ ಇನ್ನೂ ಸಾಧನೆ ಬಾಕಿ ಇದೆ, ಅವರು ಪೂರ್ತಿ ಮುಗಿದಿಲ್ಲ. ಅದಕ್ಕೋಸ್ಕರ ಅವರ ಮೂಲ ರೂಪಕ್ಕೆ ಸೇರಿಕೊಂಡು ಇನ್ನೂ ಸಾಧನೆ ಮಾಡಿ ಆಮೇಲೆ ಬರಲಿ ಅಂಥೇಳಿ ಭಗವಂತ ದೇಹತ್ಯಾಗದ ಅಂತಿಮ ಕ್ಷಣದಲ್ಲಿ ಅವರ ಮೂಲ ರೂಪದ ಧ್ಯಾನವನ್ನೇ ಭಗವಂತ ಅವರಿಗೆ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ಯಾವುದೇ ಇನ್ಫ್ಲುಯೆನ್ಸಿಗೆ ಒಳಗಾಗಲ್ಲ. ನಾವೇನು ಮಾಡ್ತೇವೆ, ಒಂದು ಕ್ಯೂ ನಿಲ್ಲಿಸಿರ್ತೇವೆ, ಯಾರೋ ನಮಗೆ ಬೇಕಾದವರು ಬರ್ತಾರೆ, ಅವರ ಇನ್ಫ್ಲುಯೆನ್ಸಿಗೆ ಒಳಗಾಗ್ತೇವೆ, ಅವ್ರ ಮಧ್ಯದಲ್ಲಿ ಕ್ಯೂನಲ್ಲಿ ಸೇರಿಸ್ಬಿಡ್ತೇವೆ. ನಮ್ಗೆ ಯಾರೋ ಪರಿಚಯ ಇಲ್ಲ, ಅವ್ರು ನುಗ್ಲಿಕ್ಕೆ ಬರ್ತಾರೆ, ಅವ್ರು ಬೈದು ಹೊರಗೆ ಕಳಿಸ್ತೇವೆ ನಾವು. ಏನು ರೀ ಕ್ಯೂನಲ್ಲಿ ಕಾಣಲ್ಲ, ಮಧ್ಯೆ ನುಗ್ತೀರಿ ನೀವು ಅಂತ ಅವ್ರು ಬೈದು ಕಳಿಸ್ತೇವೆ. ಅವ್ರು ಹಾಗೆ ಹೋದ್ಕೊಳ್ಳೆ ಇನ್ಯಾರೋ ಬರ್ತಾರೆ ನಮ್ಗೆ ಬೇಕಾದವರು, ಅವ್ರನ್ನ ಕ್ಯೂನಲ್ಲಿ ಮೆತ್ತಿಗೆ ನುಗ್ಗಿಸ್ತೇವೆ ನಾವು. ಇದು ಯಾಕೆ? ನಮ್ಮದು ಪಕ್ಷಪಾತದ ಧೋರಣೆ. ಭಗವಂತ ಅವನು ಯಾವತ್ತೂ ಕೂಡ ನಿಷ್ಪಕ್ಷಪಾತವಾಗಿ ನಡ್ಕೊಳ್ಳೋದು. ಆದ್ದರಿಂದ ಯಾರು ಸಾಧನೆ ಮಾಡಿಕೊಂಡಿದ್ದಾರೆ, ಸಾಧನೆ ಮಾಡಿಸಿಯೇ ಅವರಿಗೆ ಮೋಕ್ಷ ಕೊಡೋದೇ ಹೊರತು, ಸಾಧನೆ ಮಾಡೋಕ್ಕೆ ಮುಂಚೆನೇ ಯಾರಿಗಾರು ಒಬ್ಬರಿಗೆ ಇನ್ಫ್ಲುಯೆನ್ಸ್ಗೆ ಒಳಗಾಗಿ ಮೋಕ್ಷ ಕೊಟ್ಟರೆ ನಾಳೆ ಇನ್ನೊಬ್ಬರು ಕೇಳ್ತಾರೆ. ಅದಕ್ಕೋಸ್ಕರ ನಿಷ್ಪಕ್ಷಪಾತವಾಗಿ ಇಡೀ ಜಗತ್ತಿನ ವ್ಯವಸ್ಥೆ ನೋಡ್ಕೊಳ್ಳೋನು ದೇವರು. ಆದ್ದರಿಂದ ಅವನು ಯಾರೂ ಆಕ್ಷೇಪ ಮಾಡದಂತೆ ನಿಷ್ಪಕ್ಷಪಾತವಾಗಿ ನಡ್ಕೊಳ್ತಕ್ಕಂಥವನು ಭಗವಂತ. ಹಾಗಾಗಿ ಇಂಥ ಒಂದು ಚಮತ್ಕಾರ ಮಾಡ್ದ. ಈ ಅಂತರಂಗದ ಚಮತ್ಕಾರ ಸುತ್ತಲಿದ್ದ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಅವರು ಕೃಷ್ಣನ ದರ್ಶನ ಮಾಡ್ತಾ ಭೀಷ್ಮರ ದೇಹ ತ್ಯಾಗ ಮಾಡಿದ್ದಾರೆ. ಎಂಥ ಭಾಗ್ಯ ಅಂಥೇಳಿ ಭೀಷ್ಮರ ಮೇಲೆ ಹೂಮಳೆ ಸುರಿಸಿದ್ದಾರೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಹೀಗೆ ಆ ಭೀಷ್ಮಾಚಾರ್ಯರು ತಾವು ಜೀವನ ಪೂರ್ತಿ ದೇವರನ್ನು ಬೇಕಾದಷ್ಟು ಚೆನ್ನಾಗಿ ಸೇವೆ ಮಾಡಿದ್ದಾರೆ, ಅವನಿಂದ ಉಪದೇಶ ಪಡೆದಿದ್ದಾರೆ. ಅಂಥ ಕೃಷ್ಣ, ಅಂಥ ಭೀಷ್ಮರು ಹಾಸಿಗೆ ಹಿಡಿದಾಗ, ನನ್ನ ಆರೋಗ್ಯವಾಗಿದ್ದಾಗ ನನ್ನ ಹತ್ರ ಬಂದಿದ್ದಾರೆ. ಅವರ ಹಾಸಿಗೆ ಹಿಡಿದಾಗ ನಾನೇ ಅವರ ಹತ್ರ ಹೋಗ್ತೇನೆ ಅಂತ ಹೇಳಿ ಕೃಷ್ಣ ಅವರ ಮುಂದೆ ಬಂದು ಕೂತ. ಅವರು ಪಡ್ಕೊಂಡ ಜ್ಞಾನ ಮುಂದಿನ ಸಮಾಜಕ್ಕೆ ಸಿಗಬೇಕು ಅಂಥೇಳಿ ಧರ್ಮರಾಜನನ್ನು ಮುಂದೆ ಕೂರಿಸಿ ಅವರೊಳಗೆ ತಾವು ಪ್ರವೇಶ ಮಾಡಿ ಅವರಿಗೆ ಜ್ಞಾನವನ್ನು ನೆನಪನ್ನು ಶಕ್ತಿ ಕೊಟ್ಟು, ಹೇಳೋದಕ್ಕೆ ಶಕ್ತಿ ಕೊಟ್ಟು ಅವರಿಂದ ಹೇಳಿಸಿ ಪರಮಾತ್ಮ ಅವರಿಗೆ ಅವರ ಕಳೆದುಕೊಂಡ ಜ್ಞಾನವನ್ನು ಜಗತ್ತಿಗೆ ಒದಗಿಸ್ತ. ಇದರಿಂದ ಏನು ಅಂತಂದರೆ, ನಮ್ಮ ಕುಟುಂಬಗಳಲ್ಲಿ ತಿಳಿದವರು ಇದ್ದಾಗ, ಅವರು ಆರೋಗ್ಯವಾಗಿದ್ದಾಗಲೇ ಅವರು ತಿಳುವಳಿಕೆಯನ್ನು ನೀವು ಕೇಳಿ ಪಡಿಬೇಕು ಮಕ್ಕಳು, ಹೊರತು ಅವ್ರು ಹೋದ ಮೇಲೆ ಕಣ್ಣು ಕಡೆಯೆಲ್ಲ ಪುಸ್ತಕ ಹಿಡ್ಕೊಂಡು ತಿರುಗಬೇಡ್ರಿ ಅನ್ನೋ ಎಚ್ಚರಿಕೆಯನ್ನು ನಮಗೆ ಕೊಡ್ತಾ ಇದ್ದಾನೆ. ನಮ್ಮ ಕುಟುಂಬಗಳಲ್ಲಿಯೇ ಶಾಸ್ತ್ರವನ್ನು ಅಭ್ಯಾಸ ಮಾಡಿದವರು ಇದ್ದಾಗ, ಅವರು ಆರೋಗ್ಯವಾಗಿದ್ದಾಗಲೇ ಅವರ ಕೈಯಲ್ಲಿ ಶಾಸ್ತ್ರೋಪದೇಶವನ್ನು ನಾವು ಪಡ್ಕೊಂಡು ಬಿಡಬೇಕು. ಅವರು ಪಡ್ಕೊಂಡ ಜ್ಞಾನವನ್ನು ನಾವು ಅವ್ರಿಗಿಂದ ಪಡಿಬೇಕು. ಅವರಿಂದ ಅವರು ಕಲ್ತ್ಕೊಂಡವ್ರು ಹಾಗೇ ಹೋದರೆ ಅವರ ಜ್ಞಾನ ಅವ್ರ ಜೊತೆಗೆ ನಷ್ಟವಾಗಿಬಿಡುತ್ತೆ. ಈ ಎಚ್ಚರಿಕೆ ಮಕ್ಕಳಿಗಿರಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಭೀಷ್ಮರು ವಂಶದ ಹಿರಿಯರು ಅವರು ಪಡ್ಕೊಂಡ ಜ್ಞಾನವನ್ನು ಮಕ್ಕಳು ಪಡೀಬೇಕು ಅಂಥೇಳಿ ಕೂಡಿಸಿ ಅವರ ಎಲ್ಲರಿಗೂ ತಲುಪಿಸಿ ಅವರನ್ನು ಸಾರ್ಥಕವಾಗಿ ಬದುಕುವಂತೆ ಭಗವಂತ ಅನುಗ್ರಹ ಮಾಡಿದ್ದಾನೆ. ಇದು ಭೀಷ್ಮರ ಒಂದು ದಿವ್ಯವಾದಂತಹ ಚರಿತ್ರೆ ಅನ್ನುವುದನ್ನು ಗಮನಿಸಬೇಕು. ಮುಂದೆ ಕೃಷ್ಣ ಪರಮಾತ್ಮ ತಾನು ದ್ವಾರಕೆಗೆ ಹೊರಡ್ತೇನೆ ಅಂತ ಹೊರಟ. ಆಗ ಎಲ್ಲರೂ ಕೂಡ ಕೃಷ್ಣನ ವಿರಹವನ್ನು ಸಹಿಸಕ್ಕಾಗದೇ ಹೋದರೂ ಕೃಷ್ಣನ ಸಂಕಲ್ಪಕ್ಕೆ ನಾವು ವಿರುದ್ಧವಾಗಿ ನಡ್ಕೊಳ್ಬಾರ್ದು ಅಂಥೇಳಿ ಅವರೆಲ್ಲರೂ ಕೂಡ ಕೃಷ್ಣನನ್ನು ಬೀಳ್ಕೊಡ್ತಾ ಇದ್ದಾರೆ. ಕೆಲವರು ಕೃಷ್ಣನನ್ನು ಆಲಿಂಗನ ಮಾಡಿಕೊಂಡ್ರು, ಕೆಲವರನ್ನು ಕೃಷ್ಣ ಆಲಿಂಗನ ಮಾಡಿಕೊಂಡ, ಕೆಲವರು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರು, ಕೃಷ್ಣ ಕೆಲವರಿಗೆ ನಮಸ್ಕಾರ ಮಾಡ್ದ. ಅವರವರ ಆ ವಯಸ್ಸಿನ ವ್ಯವಸ್ಥೆಯ ಪ್ರಕಾರ ಭಗವಂತನೂ ನಡ್ಕೊಳ್ತಾ ಇದ್ದಾನೆ. ಎಲ್ಲರ ಪ್ರೀತಿಯಿಂದ ಎಲ್ಲರೂ ಬೀಳ್ಕೊಟ್ಟಿದ್ದಾರೆ. ನೆರುಂಧನ್ ಉದ್ಗಲದ್ ಬಾಷ್ಪಂ ಔತ್ಕಂಠ್ಯ ದೇವಕೀ ಸುತೆ. ಕೃಷ್ಣ ಹೊರಡಬೇಕಾದ್ರೆ ಎಷ್ಟೋ ಜನರಿಗೆ ಇಷ್ಟು ಹೊತ್ತು ಕೃಷ್ಣ ನಮ್ಮ ಕಣ್ಣೆದುರಿಗಿದ್ದ, ಇಷ್ಟು ದಿವಸ, ಈಗ ನಮ್ಮನ್ನು ಬಿಟ್ಟು ಹೊರಟೋಗ್ತಾನಲ್ಲ ಅಂಥೇಳಿ ಒಳಗಿಂದ ಒಳಗೆ ದುಃಖ ಉಮ್ಮಳಿಸಿ ಬಂತು. ಆದರೂ ಕೂಡ ಒಬ್ಬರು ಪ್ರಯಾಣಕ್ಕೆ ಹೊರಟಾಗ ನಮ್ಗೆ ಎಷ್ಟೇ ದುಃಖ ಆದರೂ ಕಣ್ಣೀರು ಸುರಿಸಿ ಕಳಿಸಬಾರ್ದು, ಅದು ಅಮಂಗಳ ಅನ್ನುವ ತಿಳುವಳಿಕೆ ಅವರಿಗಿದ್ದರಿಂದ ಕೃಷ್ಣ ಪರಮಾತ್ಮ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಒಳಗೆ ಸಂಕಟ ಆಯಿತು. ಕಣ್ಣು ನೀರು ಉಕ್ಕಿ ಬರ್ತಾ ಇದೆ. ಆದರೂ ಬಲವಂತವಾಗಿ ತಮ್ಮ ಕಣ್ಣೀರನ್ನು ತಡ್ಕೊಂಡ್ರಂತೆ. ಯಾಕೆಂದರೆ ಯಾರಿಗಾದ್ರೂ ಹೊರಡಬೇಕಾ, ನಮಗೆ ಎಷ್ಟೇ ಪ್ರೀತಿಯ ಇದ್ದರೂ ಕೂಡ
ಅವ್ರನ್ನ ಕಣ್ಣೀರು ಹಾಕಿ ಕಳಿಸ್ಬಾರ್ದು, ಅದು ಅಮಂಗಳ ಅಂತ ತಿಳುವಳಿಕೆಯಿಂದ ಅವರು ಬಂದ ಕಣ್ಣಿನಲ್ಲೇ ತಡೆದುಕೊಂಡು ಕೃಷ್ಣನನ್ನು ಕಳುಹಿಸಿಕೊಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲ ಕೃಷ್ಣನನ್ನು ನೋಡಬೇಕು ಅಂಥೇಳಿ ಆ ಊರಿನ ಎಲ್ಲ ಹೆಣ್ಮಕ್ಕಳು ಮಹಡಿಗಳ ಮೇಲೆ ಹತ್ಕೊಂಡಿದ್ದಾರಂತೆ. ಮಹಡಿಗಳ ಮೇಲೆ ಹತ್ತಿ ಅಲ್ಲಿಂದ ನೋಡ್ತಾ ಇದ್ದಾರೆ. ಆನಂತರ ಮಂಗಳ ವಾದ್ಯಗಳನ್ನು ಬಾರಿಸ್ತಾ ಇದ್ದಾರೆ. ಅರ್ಜುನ ಶ್ವೇತಛತ್ರವನ್ನು ಹಿಡ್ಕೊಂಡಿದ್ದಾನೆ. ಉದ್ಧವ ಸಾತ್ವಿಕಿಯರು ಆ ಬೀಸಣಿಗೆಯಿಂದ ಅಕ್ಕಪಕ್ಕ ಬೀಸ್ತಾ ಇದ್ದಾರೆ. ಅನಂತರ ಅಲ್ಲಿದ್ದಂತಹ ಬ್ರಾಹ್ಮಣರು ಕೃಷ್ಣನಿಗೆ ವೇದ ಮಂತ್ರದ ಆಶೀರ್ವಾದದ ವೇದ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಅನಂತರ ಪ್ರತಿಯೊಬ್ಬರು ಕೂಡ ಒಬ್ಬರೊಬ್ಬರು ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಆ ಮೆರವಣಿಗೆಯಲ್ಲಿ ಬರ್ತಾ ಇದ್ದ ಹೆಂಗಸರು ಅವರು ಮಾತಾಡ್ಕೊಳ್ತಾ ಇದ್ದಾರಂತೆ. ಏನು ಮಾತಾಡ್ಕೊಳ್ತಾ ಇದ್ದಾರೆ? ಕೃಷ್ಣ ಅಂದರೆ ಯಾರು ಅಂತ ತಿಳ್ಕೊಂಡ್ರಿ, ಇಡೀ ಜಗತ್ತು ಇಲ್ಲದೇ ಇರುವಂತಹ ಪ್ರಳಯ ಕಾಲದಲ್ಲಿ ಶೇಷಶಾಹಿಯಾಗಿ ಮಲಗಿರ್ತಾನಲ್ಲ, ಅನಂತರ ಸೃಷ್ಟಿಕಾಲ ಬಂದಾಗಿ ಜಗತ್ತನ್ನು ತನ್ನ ಉದರದಿಂದ ಹೊರಗೆ ಹಾಕಿ ಸೃಷ್ಟಿ ಮಾಡ್ತಾನಲ್ಲ, ಆ ಸೃಷ್ಟಿಕರ್ತನಾದ ಮೂಲ ಪುರುಷನೇ ಈ ಕೃಷ್ಣ ಅಂತ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಮತ್ತು ಕೆಲವರು ಎಲ್ಲ ವೇದಗಳು ಕೂಡ ಯಾರ ಮಹಿಮೆಯನ್ನು ಕೊಂಡಾಡತ್ತೆ ಅಂತ ಸಕಲ ವೇದ ಪ್ರತಿಪಾದ್ಯನಾದ ಮಹಾನುಭಾವನೇ ಈ ಕೃಷ್ಣ ಅಂತ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಹೀಗೆ ಕೃಷ್ಣನ ಬಗ್ಗೆ ಎಲ್ಲರೂ ಕೂಡ ಅವರವರು ತೋಚಿದ ಹಾಗೆ ಮಾತಾಡ್ಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ಆ ಎಲ್ಲರೂ ಕೂಡ ಆ ಅನೇಕ ಜನ ಗೋಪಿಯರೆಲ್ಲ ಕೃಷ್ಣನ ಸ್ಪರ್ಶದ ಸುಖಪಟ್ಟಿದ್ದಾರೆ. ಅವರು ಏನು ಪುಣ್ಯ ಮಾಡಿ ಕೃಷ್ಣನ ಒಡನಾಡದ ಭಾಗ್ಯವನ್ನು ಪಡೆದಿದ್ದಾರೆ ಅಂತ ಆಶ್ಚರ್ಯ ಪಡ್ತಾ ಇದ್ದಾರೆ. ಇನ್ನು ಎಷ್ಟೋ ಜನ ಇವರು ಸ್ವಯಂವರದಲ್ಲಿ ತಮ್ಮ ಕೃಷ್ಣನನ್ನು ತಾವೇ ಸ್ವೀಕಾರ ಮಾಡಿದ್ದಾರೆ. ಕೃಷ್ಣನ ಕೈ ಹಿಡಿದು ಅವನ ಪತ್ನಿಯರಾಗಿದ್ದಾರೆ. ಯಾವ ಜನ್ಮದಲ್ಲಿ ಏನು ಭಗವಂತನನ್ನು ಆರಾಧನೆ ಮಾಡಿದ್ರು, ಏನು ವ್ರತಗಳನ್ನು ಮಾಡಿದ್ರು, ಯಾವ ದಾನದ ಪುಣ್ಯದ ಫಲವೋ ಕೃಷ್ಣನ ಹೆಂಡತಿ ಆಗುವ ಭಾಗ್ಯವನ್ನು 16,108 ಜನ ಪಡೆದಿದ್ದಾರೆ. ಅಂಥ ಮಹಾನುಭಾವ ಈ ಕೃಷ್ಣ ಅಂತ ಮೆರವಣಿಗೆಯಲ್ಲಿ ಬರುವಾಗ ಮೊಬೈಲ್ ನೋಡ್ಕೊಳ್ಳೋದು, ಯಾರ ಜೊತೆಗೋ ಮಾತಾಡ್ತಾ ಇರೋದು, ದೇವರ ಉತ್ಸವದಲ್ಲಿ ಹೋಗಬೇಕಾದ್ರೆ ದೇವರ ಮಹಿಮೆಯನ್ನೇ ನಾವು ಸಂಕೀರ್ತನೆ ಮಾಡ್ತಾ ಇರಬೇಕೇ ಹೊರತು ಬೇರೆ ವ್ಯವಹಾರ ಮಾಡಬಾರ್ದು ಅನ್ನೋದನ್ನು ಈ ಹೆಣ್ಮಕ್ಕಳೆಲ್ಲ ಕಲ್ತಿದ್ರು. ಅದನ್ನು ಹಾಗೆ ನಡ್ಕೊಳ್ತಾ ಇದ್ದಾರೆ. ಅವರು ಕೃಷ್ಣ ಅವರೆಲ್ಲ ಸ್ತೋತ್ರ ಮಾಡ್ತಾ ಇರೋದನ್ನು ಹೇಳ್ತಾ ಇರೋದನ್ನೆಲ್ಲ ಒಂದು ಕಡೆ ಕಿವಿಲಿ ಕೇಳಿಸ್ಕೊಂಡಂತೆ. ಅವರೆಲ್ಲ ಹೇಳಿಕೊಂಡು ಎಲ್ಲ ಕೃಷ್ಣನ ಮಹಿಮೆಯನ್ನೆಲ್ಲ ಹೇಳಿ ಮುಗಿದಾಗ ಕೃಷ್ಣ ಅವರ ಕಡೆ ನೋಡಿ ಒಂದು ಮುಗುಳ್ ನಗು ಬೀರಿ ಕೈ ತೋರಿಸಿದಂತೆ. ಅಂದರೆ ನಿಮ್ಮೆಲ್ಲ ಸ್ತೋತ್ರವನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ಭಗವಂತ ಅವರಿಗೆ ಸೂಚನೆ ಕೊಡ್ತಾ ಇದ್ದಾನೆ. ಹೀಗೆ ಎಲ್ಲ ಅವರೆಲ್ಲರ ಮಾತುಗಳನ್ನು ಮುಗುಳ್ನಗೆಯ ಮುಖದಿಂದ ನೋಡ್ತಾ ಕೃಷ್ಣ ಪರಮಾತ್ಮ ಅಲ್ಲಿಂದ ಎಲ್ಲರನ್ನು ಬೀಳ್ಕೊಟ್ಟು ತಾನು ಹೊರಡ್ತಾ ಇದ್ದಾನೆ. ಅನೇಕ ದೇಶಗಳನ್ನೆಲ್ಲ ದಾಟ್ಕೊಂಡು ಅವರು ಅಲ್ಲಿಗೆ ಬಂದಿದ್ದಾರಂತೆ, ದ್ವಾರಕೆಗೆ ಬಂದಿದ್ದಾರೆ. ದ್ವಾರಕೆಗೆ ಬಂದಾಗ ಏನಾಯಿತು, ಕೃಷ್ಣ ದ್ವಾರಕೆ ಒಳಗೆ ಇರೋದು, ಆಗಾಗ ಹಸ್ತಿನಪುರಕ್ಕೆ ಹೋಗಿ ಬರ್ತಾನೆ. ಆದರೆ ಈಗ ದ್ವಾರಕೆಯಲ್ಲಿ ಕೃಷ್ಣ ಬಂದಿದ್ದಾನೆ ಅಂಥೇಳಿ ದ್ವಾರಕೆಯ ಜನರು ಏನು ಮಾಡಿದ್ರು, ಗೋಪುರದ್ವಾರ ಮಾರ್ಗೇಶು ಕೃತಕೌತುಕ ತೋರಣ ಚಿತ್ರಧ್ವಜ ಪತಾಕಾಗ್ರೈರಂತಃ ಪ್ರತಿಹತಾತಪಾಂ. ಅವರೆಲ್ಲ ನಮ್ಮ ದ್ವಾರಕೆಯ ಜನರು ಇಡೀ ಎಲ್ಲ ಮಾರ್ಗಗಳಲ್ಲಿ ಪೂರ್ತಿ ತಳಿರು ತೋರಣಗಳನ್ನು ಅಲಂಕಾರ ಮಾಡಿದ್ದಾರೆ, ಪತಾಕೆಗಳನ್ನು ಕಟ್ಟಿದ್ದಾರೆ. ಆನಂತರ ಗೋಪುರಗಳ ಮೇಲೆ ಬಾವುಟಗಳನ್ನು ಹಾಕಿದ್ದಾರೆ. ಸಮ್ಮಾರ್ಜಿತ ಮಹಾಮಾರ್ಗ ರಥ್ಯಾಪನಕ ಚತ್ವರಾಂ. ಆ ಕೃಷ್ಣ ಬರುವ ಮಹಾಮಾರ್ಗ ಏನಿದೆ, ರಾಜಬೀದಿ ಇದೆ. ಆ ರಾಜಬೀದಿ ಅಂಗಡಿ ಬೀದಿಗಳು ಏನಿದೆ ಎಲ್ಲರೂ ಕೂಡ ರಸ್ತೆಯನ್ನೆಲ್ಲ ಕಸಗುಡಿಸಿ ಸಾರಿಸಿ ರಂಗವಲ್ಲಿಗಳನ್ನು ಹಾಕಿದ್ದಾರೆ. ಕೃಷ್ಣನ ಸ್ವಾಗತಕ್ಕೆ ಇಡೀ ಊರು ಹೀಗೆ ಸಿದ್ಧವಾಗಿದೆಯಂತೆ. ಅನಂತರ ಪ್ರತಿಯೊಬ್ಬರೂ ಕೂಡ ಅವರ ಮನೆಯ ಮುಂದೆ ಕೃಷ್ಣ ಊರಿಗೆ ಹೋದನು, ಅವ್ರ ಮನೆಗೆ ಅವನು ಹೋಗ್ತಾನೆ ಬಂದು ಅಷ್ಟೇ, ಇವ್ರ ಮನೆಗೇನು ಬರೋ ಕಾರ್ಯಕ್ರಮ ಅಲ್ಲ. ಆದರೆ ಪ್ರತಿಯೊಬ್ಬರೂ ಕೃಷ್ಣ ನಮ್ಮ ಮನೆಗೆ ಬರ್ತಾನೆ ಅನ್ನೋಷ್ಟು ಸಂಭ್ರಮದಿಂದ ಪ್ರತಿಯೊಬ್ಬ ಮನೆಯವರು ಅವರವರ ಮನೆ ಮುಂದೆ ರಂಗೋಲಿಗಳನ್ನು ಹಾಕಿ ತಳಿರು ತೋರಣಗಳನ್ನು ಕಟ್ಟಿ ಕೃಷ್ಣನ ಸ್ವಾಗತಕ್ಕೆ ಸಿದ್ಧರಾಗಿದ್ದಾರಂತೆ. ಆನಂತರ ಮನೆ ಮುಂದೆ ಪೂರ್ಣ ಕುಂಭವನ್ನು ಇಟ್ಟಿದ್ದಾರೆ. ಆ ಪೂರ್ಣ ಕುಂಭವನ್ನು ಇಟ್ಟಿದ್ದಾರೆ, ಒಂದು ತಟ್ಟೆಯ ತುಂಬ ಅರಳು ಇಟ್ಟಿದ್ದಾರೆ. ಕೃಷ್ಣ ನಮ್ಮ ಮನೆ ಬಾಗಿಲಿಗೆ ಬಂದಾಗ ಅವನಿಗೆ ಅರಳು ಚೆಲ್ಲಿ ಅವನಿಗೆ ಪೂರ್ಣಕುಂಭ ಸ್ವಾಗತ ಮಾಡಬೇಕು ಅಂತ ಪ್ರತಿಯೊಬ್ಬರ ಮನೆಯವರು ಅಷ್ಟು ಏರ್ಪಾಡು ಮಾಡಿಕೊಂಡಿದ್ದಾರಂತೆ. ಬಣ್ಣದ ಅನ್ನವನ್ನು ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದಾರೆ. ಕೃಷ್ಣನನ್ನು ನಾವು ಕಣ್ತುಂಬ ನೋಡಿದಾಗ ಕೃಷ್ಣನಿಗೆ ನಮ್ಮ ಕಣ್ಣು ದೃಷ್ಟಿ ಬಿದ್ದುಬಿಡುತ್ತೆ. ಹಾಗಾಗಿ ನಾವು ಕೃಷ್ಣನನ್ನು ಕಣ್ತುಂಬ ನೋಡಿ ದೃಷ್ಟಿ ಪರಿಹಾರ ಮಾಡಿ ಮುಂದಿನ ಮನೆಗೆ ಕಳಿಸ್ಬೇಕು ಅಂಥೇಳಿ ಎಲ್ಲ ಮನೆಯವರು ಒಂದು ತಟ್ಟೆ ಒಳಗೆ ತುಂಬ ಬಣ್ಣದ ಅನ್ನವನ್ನು ಇಟ್ಕೊಂಡಿದ್ದಾರೆ. ಕೃಷ್ಣ ನಮ್ಮ ಮನೆ ಮುಂದೆ ಬಂದಾಗ ಅವನಿಗೆ ಆರತಿ ಮಾಡೋದು, ಪೂರ್ಣಕುಂಭ ಸ್ವಾಗತ ಮಾಡೋದು, ಅವನ ಮೇಲೆ ಹೂವು ಅರಳು ಹಾಕೋದು,
ಎಲ್ಲ ನೋಡಿ ಅವನು ಮುಂದಕ್ಕೆ ಹೊರಟಬೇಕಾದ್ರೆ ನಾವು ಬಣ್ಣ ಬಣ್ಣದ ಅನ್ನದಿಂದ ಅವನಿಗೆ ದೃಷ್ಟಿ ತೆಗೆದು ಮುಂದೆ ಕಳಿಸ್ಬೇಕು ನಾವು ಅಂತ ಪ್ರತಿಯೊಬ್ಬರು ಇಷ್ಟು ಏರ್ಪಾಡು ಮಾಡ್ಕೊಂಡಿದ್ದಾರಂತೆ ಕೃಷ್ಣನ ಸ್ವಾಗತಕ್ಕೆ. ಆನಂತರ ಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಕೃಷ್ಣ ಪರಮಾತ್ಮ ಬಂದಾಗ ಎಲ್ಲರೂ ಕೂಡ ಆ ಕೃಷ್ಣನ ರಾಜಮಾರ್ಗದಲ್ಲಿ ಕೃಷ್ಣ ಬರ್ತಾ ಇದ್ದಾಗ ಮಹಡಿಗಳ ಮೇಲೆ ಏರಿಕೊಂಡು ಕೃಷ್ಣನನ್ನು ನೋಡಬೇಕು ಅಂತ ಕುತೂಹಲದಿಂದ ಕಾಣ್ತಾ ಇದ್ದಾರಂತೆ. ಅಲ್ಲ, ಇವರೆಲ್ಲ ದಿನ ಕೃಷ್ಣ ದ್ವಾರಕೆಯಲ್ಲೇ ಇರೋದು, ದಿನ ಕೃಷ್ಣ ನೋಡ್ತಾರೆ. ಇವತ್ತೇನು ಅವರಿಗೆ ಅಂದರೆ ನಿತ್ಯಂ ನಿರೀಕ್ಷಮಾಣಾನಾಂ ಯದ್ಯಪಿ ದ್ವಾರಕೌಕಸಾಂ ನ ವಿತೃಪ್ಯಂತಿ ಹಿದೃಶಃ ಶ್ರೇಯೋಧಾಮಾಂಗಮಚ್ಯುತಂ. ನಿತ್ಯದಲ್ಲಿಯೂ ಕೃಷ್ಣನನ್ನು ನೋಡ್ತಾ ಇದ್ದರೂ ದ್ವಾರಕ ನಿವಾಸಿಗಳಿಗೆ ಎಷ್ಟು ಕೃಷ್ಣನನ್ನು ನೋಡಿದ್ರೂ ಸಾಕು ಅಂತ ಅನಿಸ್ತಾ ಇರಲಿಲ್ಲ. ಪ್ರತಿ ಕ್ಷಣದಲ್ಲೂ ಹೊಸದಾಗಿ ಕೃಷ್ಣ ಕಾಣ್ತಾ ಇದ್ದ. ಹಾಗಾಗಿ ದಿನ ಕೃಷ್ಣನನ್ನು ನೋಡಿದರೂ ಕೂಡ ಇವತ್ತು ಹೊಸದಾಗಿ ಕೃಷ್ಣನ ಕಾಣ್ತಾ ಇದ್ದೇವೆ ಅನ್ನುವ ಹಾಗೆ ಸಂಭ್ರಮದಿಂದ ಅವರೆಲ್ಲ ಇದ್ದಾರಂತೆ. ಎಂಥ ಕೃಷ್ಣ ಅಂದರೆ ಶ್ರಿಯೋ ನಿವಾಸ ಯಸ್ಯೋರಹ ಪಾನಪಾತ್ರಂ ಮುಖಂ ದೃಶಾಂ ಬಾಹವೋ ಲೋಕಪಾಲಾನಾಂ ಸಾರಂಗಾಣಾಂ ಪದಾಂಬುಜಂ. ಯಾರ ವಕ್ಷಸ್ಥಲ ಸಾಕ್ಷಾತ್ ಲಕ್ಷ್ಮೀದೇವಿಯ ನಿವಾಸ, ಯಾರ ಮುಖ ನೋಡುಗರ ಕಣ್ಣಿಗೆ ಮಧುಪಾನ ಮಾಡುವ ಪಾತ್ರೆ, ಯಾರ ತೋಳುಗಳು ಲೋಕಪಾಲಕರಿಗೆ ಜನ್ಮ ಕೊಟ್ಟ ತೋಳುಗಳು, ಯಾರ ಪಾದಕಮಲ ಎಲ್ಲರೂ ಕೂಡ ಭಕ್ತರೆಂಬ ದುಂಬಿಗಳಿಗೆ ಆಶ್ರಯವಾದದ್ದು ಪಾದಕಮಲ, ಅಂಥ ಕೃಷ್ಣನನ್ನು ಕಣ್ತುಂಬ ನೋಡ್ತಾ ಇದ್ದಾರೆ. ತನ್ನ ಕೊರಳಲ್ಲಿ ವನಮಾಲೆಯನ್ನು ಧಾರಣೆ ಮಾಡಿದ್ದಾನೆ. ಎಲ್ಲರೂ ಅವನ ಮೇಲೆ ಹೂಮಳೆ ಚೆಲ್ತಾ ಇದ್ದಾರೆ. ಆ ಹೂಮಳೆ ಸುರಿಸಿಕೊಂಡು ವನಮಾಲೆಯನ್ನು ಧಾರಣೆ ಮಾಡಿಕೊಂಡು ಕೃಷ್ಣ ಎಲ್ಲರನ್ನೂ ತನ್ನ ಮುಗುಳ್ನಗೆಯಿಂದ ಸಂತೋಷಪಡಿಸ್ತಾ ಇದ್ದಾನೆ. ಕೆಲವರು ಓಡಿ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ. ಕೆಲವರು ಕೃಷ್ಣನ ಬಟ್ಟೆ ಸಿಕ್ಕಿದ್ರೆ ಸಾಕು ನಮಗೆ, ಕೃಷ್ಣನ ಪಾದ ಮುಟ್ಟರೆ ಸಾಕು ಅಂಥೇಳಿ ಓಡಿ ಬಂದು ನೂಕುನುಗ್ಗಲಿನಲ್ಲಿ ಬಂದು ಕೃಷ್ಣನನ್ನು ಮುಟ್ಟಿ ಖುಷಿಯಾಗೋರು ಕೆಲವರು ಕೃಷ್ಣನನ್ನು ನೋಡಿದಾಗ ಕೆಲವರು ತಲೆ ಸವರಿ ಅವರ ಪ್ರೀತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಕೆಲವರು ಆನಂದ ಬಾಷ್ಪ ಸುರಿಸ್ತಾ ಕೈ ಮುಗಿದು ನಿಂತರೆ ಆ ಎರಡೂ ಕೈಗಳನ್ನು ಮೆಲ್ಲನೆ ಒತ್ತಿ ಅವರ ಪ್ರೀತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಇನ್ನು ಕೆಲವರು ಬಾಗಿ ನಮಸ್ಕಾರ ಮಾಡಿದಾಗ ಅವರು ಬೆನ್ನು ಸವರಿ ಅವರ ಪ್ರೀತಿಯನ್ನು ಸ್ವೀಕಾರ ಮಾಡಿದ್ದಾನೆ. ಮತ್ತೆ ಕೆಲವರನ್ನ ಪ್ರೀತಿಯಿಂದ ಆಲಿಂಗಿಸಿ ಅವರ ಪ್ರೀತಿಯನ್ನು ಸ್ವೀಕಾರ ಮಾಡಿದ್ದಾನೆ. ಹಿರಿಯರು ಬಂದಾಗ ಅವರಿಗೆ ತಾನೇ ನಮಸ್ಕಾರ ಮಾಡಿ ಅವರ ಪ್ರೀತಿಯನ್ನು ಸ್ವೀಕಾರ ಮಾಡಿದ್ದಾನೆ. ಇನ್ನು ಕೆಲವರು ನುಗ್ಗಲಿಕ್ಕೆ ಬರೋಕ್ಕಾಗದೆ ದೂರದಲ್ಲೇ ನಿಂತು ಕಣ್ಣೀರು ಸುರಿಸ್ತಾ ಆನಂದ ಬಾಷ್ಪ ಸುರಿಸ್ತಾ ಕೈ ಮುಗಿದು ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಷ್ಣ ಅವರ ಕಡೆಗೂ ನೋಡಿ ಕೈ ಬೀಸಿ ತನ್ನ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ. ಯಾರ್ಯಾರು ಬಂದಿದ್ದಾರೆ? ಬರೀ ದ್ವಾರಕೆಯಲ್ಲಿರುವ ಯಾರೋ ಮೇಲ್ವರ್ಗದವರಲ್ಲ, ದ್ವಾರಕೆಯಲ್ಲಿರ್ತಕ್ಕಂತಹ ನಾಯಿಗಳು ಕೂಡ ಕೃಷ್ಣನನ್ನು ಕಣ್ಣೆತ್ತಿ ನೋಡ್ತಾ ಕಣ್ಣೀರು ಸುರಿಸ್ತಾ ನೋಡ್ತಾ ಇತ್ತಂತೆ. ಆ ನಾಯಿಯನ್ನು ತಿನ್ನುವವರಿರ್ತಾರೆ, ಅವರೂ ಕೂಡ ಕೈ ಮುಗಿದು ಕೃಷ್ಣನನ್ನು ನೋಡ್ತಾ ನಿಂತರಂತೆ. ಅವರಿಗೂ ತಲೆ ಸವರಿ ಅವರಿಗೂ ಕೂಡ ಪ್ರೀತಿ ವಿಶ್ವಾಸವನ್ನು ತೋರ್ತಾ ಅವರವರ ಭಕ್ತಿಗೆ ತಾನು ಪ್ರಸನ್ನ ಮುಖಭಾವವನ್ನು ತೋರಿಸ್ತಾ ಎಲ್ಲರಿಗೂ ಸಂತೋಷ ಕೊಡ್ತಾ ಕೃಷ್ಣ ಬಂದ. ಊರಿಗೆ ಹೋದ ಯಜಮಾನರು ಮನೆಗೆ ಬಂದಾಗ ಮನೆ ಒಳಗೆ 2 ರೂಮ್ ಇರುತ್ತೆ. ಒಂದು ರೂಮಲ್ಲಿ ಹೆಂಡತಿ ಕಾಯ್ತಾ ಇರ್ತಾಳೆ, ಇನ್ನೊಂದು ರೂಮಲ್ಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಈ ಊರಿಗೆ ಹೋಗಿ ಬಂದ ಮಗ ಮೊದಲು ಹೆಂಡತಿ ಮನೆ ರೂಮ್ಗೆ ಹೋಗ್ತಾನೋ ಅಪ್ಪ ಅಮ್ಮ ಮನೆ ರೂಮ್ಗೆ ಹೋಗ್ತಾನೋ ಇಬ್ಬರು ಪರೀಕ್ಷೆ ಮಾಡ್ತಾ ಇರ್ತಾರೆ, ಎಲ್ಲಿ ಹೋಗ್ತಾರೆ ನೋಡೋಣ, ನಾನು ಹೆಚ್ಚು ಅವರು ಹೆಚ್ಚು. ಕೃಷ್ಣ ಏನು ಮಾಡ್ದ? ಕೃಷ್ಣ ಒಬ್ಬ ಹೆಂಡತಿ ಇದ್ರೇ ಸಮಾಧಾನ ಪಡಿಸೋದು ಕಷ್ಟ. 16,108 ಜನ ಅವರೆಲ್ಲ ಮನೆಯನ್ನು ಮನಸ್ಸನ್ನು ದೇಹವನ್ನು ಅಲಂಕಾರ ಮಾಡಿಕೊಂಡು ಕೃಷ್ಣನನ್ನು ಸ್ವಾಗತಿಸ್ತಾ ಇದ್ದಾರೆ. ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಗಂಡಂದರು ಊರಿಗೆ ಹೋದಾಗ ಅವರ ಹೆಂಡತಿಯರು ಮನೆಯಲ್ಲಿ ವಿಶೇಷವಾಗಿ ಅಲಂಕಾರಗಳನ್ನು ಮಾಡ್ಕೋಬಾರ್ದು ಅಂತ ಒಂದು ಸೂಕ್ಷ್ಮ ಹೇಳ್ತಾರೆ. ಅದಕ್ಕೆ ಪುರೋಷಿತ ಭರ್ತೃ ಧರ್ಮ ಅಂತ. ತನ್ನ ಗಂಡ ಪ್ರವಾಸಕ್ಕೆ ಹೋದಾಗ ತಾನು ವಿಶೇಷವಾಗಿ ಆಕರ್ಷಣೆ ಆಗುವ ಹಾಗೆ ಹೆಚ್ಚಿಗೆ ಅಲಂಕಾರಗಳನ್ನು ಮಾಡ್ಕೋಬಾರ್ದು. ಒಂದು, ಗಂಡ ಊರಲ್ಲಿ ಇಲ್ಲದೆ ಇದ್ದಾಗ ಯಾರ್ಯಾರಿಗೋ ಇವರ ಆಕರ್ಷಣೆಯಾಗಿ ಕಾಣಬಾರ್ದು ಅನ್ನೋ ಅವರ ರಕ್ಷಣೆಯ ಉದ್ದೇಶದಿಂದ ಮಾಡಿರೋ ನಿಯಮ ಇದು. ಗಂಡ ಯಾವತ್ತು ಬರ್ತಾನೆ, ಗಂಡ ಬಂದಿದ್ದು ಖುಷಿಯಾಗಿದೆ ಅಂತ ಅವನಿಗೆ ನೋಡಿದ್ಕೊಳ್ಳೆ ಅನಿಸ್ಬೇಕು. ಆ ಗಂಡ ಬರೋ ದಿವಸ ಅವನು ಖುಷಿಯಾಗೋ ಹಾಗೆ ತಾವು ಡ್ರೆಸ್ ಮಾಡ್ಕೊಂಡು ಖುಷಿಯಾಗಿ ಮುಖದಲ್ಲಿ ಎಲ್ಲ ಹಳೆ ಕೋಪನೆಲ್ಲ ಮುಖದಲ್ಲಿ ತೋರಿಸ್ಬಾರ್ದು. ಎಲ್ಲ ಶಾಂತವಾಗಿ ನಗನಗುತ್ತಾ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಯಾವುದು ಇಷ್ಟ ಆಗುತ್ತೆ ಅಂಥ ವೇಷ ಹಾಕ್ಕೊಂಡು ಅವ್ರನ್ನ ಸಂತೋಷಪಡಿಸ್ಬೇಕು. ಇದು ಸ್ತ್ರೀಯರು ಮಾಡಬೇಕಾದದ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗೆ 16,108 ಜನರು ಕೂಡ ತಮ್ಮ ಮನೆಯನ್ನೆಲ್ಲ ಅಲಂಕರಿಸಿ ತಮ್ಮ ದೇಹವನ್ನೆಲ್ಲ ಚೆನ್ನಾಗಿ ಅಲಂಕರಿಸಿಕೊಂಡು ಕೃಷ್ಣನಿಗೋಸ್ಕರ ಕಾಯ್ತಾ ಇದ್ದಾರೆ. ಕೃಷ್ಣ ಮೆರವಣಿಗೆಯಲ್ಲಿ ಎಲ್ಲರೂ ಅವನನ್ನು ಹಾಡಿ ಹೊಗಳಿದ್ದು, ಹೂಮಳೆ ಸುರಿಸಿದ್ದೇನು, ಆರತಿ ಮಾಡಿದ್ದೇನು, ಎಲ್ಲ ವೈಭವವನ್ನು ಮಾಡಿಸಿಕೊಂಡು ಬಂದ ಕೃಷ್ಣ ಮೊದಲು ಅವರ ಅಪ್ಪ ಅಮ್ಮ ಇರೋ ಕೋಣೆಗೆ ಹೋದ. ವಸುದೇವ ದೇವಕಿಯರಿಗೆ ಕಾಲ್ಮುಟ್ಟಿ ನಮಸ್ಕಾರ ಮಾಡ್ದ. ಯಶೋಧ ನಂದಗೋಪರಿಗೆ ಕಾಲ್ಮುಟ್ಟಿ ನಮಸ್ಕಾರ ಮಾಡ್ದ. ಎಷ್ಟೋ ದಿವಸ ಆಗಿದೆ ಅಂತ ತಿಂಗಳುಗಟ್ಟಲೆ ಆಗೋಗಿದೆ ಕೃಷ್ಣ ಊರು ಬಿಟ್ಟು. ಆಗ ದೇವಕಿ ಅವರೆಲ್ಲ ಕೃಷ್ಣನನ್ನು ಬಿಗಿದೆಪ್ಪಿಕೊಂಡು
ತಮ್ಮ ಮಾತೃ ವಾತ್ಸಲ್ಯವನ್ನು ತೋರ್ತಾ ಇದ್ದಾರೆ. ಆ ವಯಸ್ಸಿಗೂ ಕೃಷ್ಣನನ್ನು ಬಿಗಿದಪ್ಪಿಕೊಂಡಾಗ ಪುತ್ರ ಸ್ನೇಹದಿಂದ ಅವರ ಎದೆ ಹಾಲು ಉಕ್ಕಿ ಹರಿತಂತೆ. ಅದನ್ನೇ ಕೃಷ್ಣಾರ್ಪಣ ಅಂದ್ರಂತವರು. ಹೀಗೆ ತನ್ನ ತಂದೆ ತಾಯಿಗಳಿಗೆಲ್ಲ ನಮಸ್ಕಾರ ಮಾಡಿ ಅವರ ಹಾರೈಕೆಗಳನ್ನು ಸ್ವೀಕಾರ ಮಾಡಿ ಆಮೇಲೆ ಅವನ ಹೆಂಡತಿಯರ ಮನೆಗೆ ಬಂದರಂತೆ. ಹೆಂಡತಿಯರೆಲ್ಲ ಬಹಳ ಪ್ರೀತಿಯಿಂದ ಕೃಷ್ಣನನ್ನು ಕೈ ಹಿಡಿದು ಸ್ವಾಗತಿಸಿ ಆನಂದಪಟ್ಟರು. ಕೋಪಿಸ್ಕೊಳ್ಳಿಲ್ಲ, ಯಾಕೆಂದರೆ ಅವರು ಆ ಕಾಲದ ಹೆಣ್ಮಕ್ಳು ಪಾಪ. ಆದ್ದರಿಂದ ಕೋಪಿಸ್ಕೊಳ್ಳದೆ ಕೃಷ್ಣನನ್ನು ಪ್ರೀತಿಯಿಂದ ಸ್ವಾಗತ ಮಾಡಿ ತಮ್ಮ ಎಲ್ಲ ಪ್ರಣಯ ಸಹಿತವಾದ ಭಕ್ತಿಯನ್ನು ಕೃಷ್ಣನ ಮೇಲೆ ತೋರಿದ್ದಾರೆ. ಹೀಗೆ ಕೃಷ್ಣ ದ್ವಾರಕೆಗೆ ಬಂದ ಸಂಭ್ರಮ, ಅಲ್ಲಿಂದ ಹಸ್ತಿನಪುರದಿಂದ ಹೊರಡುವ ಸಂಭ್ರಮ, ಅಲ್ಲಿದ್ದಾಗ ಭೀಷ್ಮರಿಗೆ ಉಂಟಾದ ಸಂಭ್ರಮ, ಹೀಗೆ ಕೃಷ್ಣನ ಮಂಗಳ ಕಥೆಯ ಮುಕ್ತಾಯಕ್ಕೆ ನಾವು ಬರ್ತಾ ಇದ್ದೇವೆ. ಅಲ್ಲಿಂದ ಮುಂದಿನ ಕಥಾಭಾಗವನ್ನು ನಾಳೆ ಹೇಳೋಣ ಅಂತ ಹೇಳ್ತಾ, ತಮ್ಮೇನಿರೇ ಕಲಾಮೂಢಾಹ ಸೈಣಂಚ ಕೊನೆ ಒಳಗೆ ಈಗ ಅಧ್ಯಾಯ ಕೊನೆಯಲ್ಲೇ ಹೇಳ್ತಾರೆ, ಅಲ್ಲ ಎಂಥ ಭಗವಂತ ಇವನು, ಇಂಥ ಭಗವಂತನನ್ನು ಕೆಲವರು ಮೂರ್ಖರು, ಇವನು ಅಯೋಗ್ಯ, ಕಳ್ಳ, ಸ್ತ್ರೀಲೋಲ ಅಂತೆಲ್ಲ ಅಂತಾರಲ್ಲ, ಅವರ ಬುದ್ಧಿಗೆ ಏನು ಹೇಳಬೇಕು? ಎಲ್ಲ ಇಡೀ ಪ್ರಜೆಗಳು ಆ ಭಗವಂತನನ್ನು ಸರ್ವೋತ್ತಮ ಅಂತ ಒಪ್ಪಿ ತಮ್ಮ ಮನಸ್ಸಿನ ಎಲ್ಲ ಭಕ್ತಿಯನ್ನು ಅನುರಾಗವನ್ನು ಆ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇಂತಹ ಮಹಾನುಭಾವನನ್ನು ಕೆಲವು ಕುಹಕಿಗಳು ಅವರು ಹುಚ್ಚುಚ್ಚಾಗಿ ಕೃಷ್ಣನನ್ನು ನಿಂದನೆ ಮಾಡ್ತಾರಲ್ಲ ಅಂದರೆ ಅದು ಅವರ ಯೋಗ್ಯತೆಗೆ ಅಷ್ಟೇ ಕೃಷ್ಣ ಅವರು ತೋಚಿದ್ದು. ಅದು ಅವರ ಸಾಧನೆ, ಅವರ ಪಾಪದ ಸಾಧನೆ, ಅವರ ನರಕದ ಸಾಧನೆಗಳು. ಭಗವಂತನ ವ್ಯಕ್ತಿತ್ವಕ್ಕೆ ಯಾವ ತೊಂದರೆಯೂ ಇಲ್ಲ ಅಂಥೇಳಿ ಆ ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಮುಂದಿನ ಕಥಾಭಾಗವನ್ನು ನಾಳೆ ಕೇಳೋಣ ಅಂತ ಹೇಳ್ತಾ ಹರಯೇ ನಮಃ. ಸರ್ವಯಜ್ಞ ಭುಜೇ ನಮಃ.